ಓಂ ಶಾಂತಿ. ಈ ದಿನ ನಾವು ಮನೆಯನ್ನು ಶಿವಾಲಯವಾಗಿ ಹೇಗೆ ತಯಾರು ಮಾಡಿಕೊಳ್ಳೋದು, ಈ ಒಂದು ಟಾಪಿಕ್ ಬಗ್ಗೆ ಬಾಬಾರವರ ಮೂಲಕವೇ ತಿಳ್ಕೊಳ್ಳೋಣ. ನಮಗೆಲ್ಲರಿಗೂ ಸಹ ಗೊತ್ತಿದೆ, ನಾವು ಸೆಂಟರಲ್ಲಿ ಅಷ್ಟೇ ಅಲ್ಲ, ಮನೆಯೂ ಸಹ ಬಾಬಾರವರ ಮನೆ ಅಂತ ತಿಳ್ಕೊಳ್ಬೇಕು. ನಾವು ಅಲ್ಲಿ ನಿಮಿತ್ತ ಸೇವಾದಾರಿಗಳು ಅನ್ನೋದು ಸ್ಮೃತಿ ಇರಬೇಕು. ಅಲ್ಲಿರುವಂಥ ಎಲ್ಲ ಆತ್ಮಗಳು ಸಹೋದರ ಆತ್ಮಗಳು, ನಾವೆಲ್ಲರೂ ಸಹ ಒಬ್ಬ ತಂದೆಯ ಮಕ್ಕಳು. ಅವರ ಸೇವೆಯನ್ನು ಮಾಡೋದಕ್ಕೆ ಬಾಬಾ ನನ್ನನ್ನು ಇಲ್ಲಿ ನಿಮಿತ್ತವಾಗಿ ನೇಮಕ ಮಾಡಿದ್ದಾರೆ. ಈ ಒಂದು ಸ್ಮೃತಿ ನಮಗೆ ಇರಬೇಕು ಅನ್ನುವಂತಹದ್ದು ಗೊತ್ತಿದೆ. ಆದರೆ ಎಷ್ಟರ ಮಟ್ಟಿಗೆ ನಾವು ಅದನ್ನು ಕಾರ್ಯರೂಪದಲ್ಲಿ ತಂದಿದ್ದೀವಿ, ಸದಾ ನಮಗೆ ಆ ಭಾವನೆ ಇರುತ್ತಾ ಅನ್ನೋದ್ರ ಬಗ್ಗೆನೂ ಸಹ ನಾವು ಚೆಕ್ ಮಾಡ್ಕೋಬೇಕಾಗಿದೆ. ನೋಡಿ, ಅಂತಿಮ ಸಮಯಕ್ಕೆ ಸೆಂಟರ್ಗಳಿಗೆ ಹೋಗೋದಕ್ಕಾಗೋದಿಲ್ಲ. ಈಗ ಮುರುಳಿ ಕ್ಲಾಸ್ ಕೇಳಬೇಕಂದ್ರು, ಯೋಗ ಅಂದರು, ಸೇವೆ ಅಂದರು, ಏನೇ ಒಂದು ಫಂಕ್ಷನ್ ಅಂದರು, ಬಟ್ಟಿ ಅಂದರು, ಬ್ರಹ್ಮಭೋಜನ ಅಂದರು, ಸೆಂಟರ್ಗೆ ಓಡಿ ಹೋಗ್ತೀವಿ ಅಲ್ವಾ. ಆದರೆ ಅಂತಿಮ ಸಮಯದಲ್ಲಿ ಮನೆಯಿಂದ ಹೊರಗಡೆ ಕಾಲು ಇಡೋದಕ್ಕೆ ಆಗುತ್ತೋ ಇಲ್ವೋ ಅಂತಹ ಪರಿಸ್ಥಿತಿಗಳಿರುತ್ತೆ. ಈಗಿಂದನೇ ನಾವು ಮನೆಯಲ್ಲಿ ಇದ್ದರೂ ಸಹ ಅದನ್ನು ನಾವು ಯಜ್ಞವಾಗಿ, ಸೆಂಟರ್ ಆಗಿ, ಸೇವಾ ಕೇಂದ್ರವಾಗಿ, ಬಾಬಾರವರ ಮನೆಯಾಗಿ ನಾವು ಮಾಡ್ಕೊಳ್ಬೇಕಾಗತ್ತೆ, ತಯಾರು ಮಾಡ್ಕೋಬೇಕಾಗತ್ತೆ. ಈಗ ಸೆಂಟರ್ಗೆ ಹೋಗೋಕ್ಕಾಗ್ತಿದೆ, ಬರೋದಕ್ಕಾಗ್ತಿದೆ, ಎಲ್ಲ ಅನುಕೂಲಗಳು ಸಹ ಇದೆ. ಹೋಗೋಣ, ಬರೋಣ, ಎಲ್ಲ ಮಾಡೋಣ. ಆದರೆ ಅಂತಿಮಕ್ಕೆ ಕೇವಲ ನಾವು ಸೆಂಟರ್ಗೆ ಹೋದಾಗ ಮಾತ್ರ ನಾವು ಬಾಬಾರವರ ಮಕ್ಕಳು, ಬ್ರಾಹ್ಮಣರಾಗಿದ್ದೀವಿ, ಕುಮಾರಿಗಳಾಗಿದ್ದೀವಿ. ಸೆಂಟರಲ್ಲಿ ಯೋಗ, ಜ್ಞಾನ, ಸೇವೆ ಎಲ್ಲ ನಡೀತಿರುತ್ತೆ. ಬಟ್ಟಿಗಳು, ಬ್ರಹ್ಮಭೋಜನ ಎಲ್ಲ ನಡೀತಿರುತ್ತೆ. ಅಲ್ಲಿಗಷ್ಟೇ ಸೀಮಿತ ಆಗಬಾರ್ದು. ಮನೆಗೆ ಬಂದ ತಕ್ಷಣ ಲೌಕಿಕ ಆಗಿಬಿಡಬಾರ್ದು. ಮನೆಯಲ್ಲೂ ಸಹ ನಾವು ಅದೇ ರೀತಿ, ಅದೇ ಸ್ಮೃತಿ, ಸ್ಥಿತಿ, ಸ್ವರೂಪದಲ್ಲಿ ನಾವು ಇರಬೇಕಾಗತ್ತೆ. ಆಗ ಮಾತ್ರ ಅದು ಶಿವಾಲಯ ಆಗೋದಕ್ಕೆ ಸಾಧ್ಯ ಆಗತ್ತೆ. ಶಿವಾಲಯ ಅಂದರೆ ಏನು? ಬಾಬಾರವರ ಮನೆ ಅಲ್ವಾ. ಎಲ್ಲಿ ಬಾಬಾರವರ ಮಕ್ಕಳು ಇರ್ತಾರೋ, ಎಲ್ಲಿ ಭಗವಂತನ ನೆನಪಲ್ಲಿ, ಭಗವಂತನ ಜ್ಞಾನದಲ್ಲಿ ನಿರತರಾಗಿರ್ತಾರೆ, ಆ ಮನೆಯಲ್ಲಿ ಭಗವಂತನ ಮುರುಳಿಯನ್ನು ಓದ್ತಿದ್ದಾರೆ, ಆ ಮನೆಯಲ್ಲಿ ಭಗವಂತನ ನೆನಪನ್ನು ಮಾಡ್ತಿದ್ದಾರೆ, ಈ ಮನೆ ಭಗವಂತನ ಮನೆಯಾಗಿದೆ, ಎಲ್ಲವೂ ಭಗವಂತನದ್ದು, ಎಲ್ಲರೂ ಭಗವಂತನ ಮಕ್ಕಳು ಅನ್ನೋ ಸ್ಮೃತಿ ಎಲ್ಲಿರುತ್ತೆ, ಆ ಮನೆ ಶಿವಾಲಯ ಆಗಿರುತ್ತೆ. ಈಗ ಮನೆ ಅಂದಾಗ, ಲೌಕಿಕ ಅಂದಾಗ ಎಷ್ಟೊಂದು ಸಂಬಂಧಗಳ ಮಧ್ಯೆ ಕಲಹ ಕ್ಲೇಶಗಳು ಬರುತ್ತೆ, ಜಗಳಗಳು ಬರುತ್ತೆ, ಮನಸ್ತಾಪಗಳು ಬರುತ್ತೆ, ಮತ್ತು ಪ್ರತಿಯೊಂದರಲ್ಲೂ ವಿಘ್ನಗಳು ಬರುತ್ತೆ, ಪರಿಸ್ಥಿತಿಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ, ಆರೋಗ್ಯ ಸಮಸ್ಯೆಗಳು, ಮತ್ತು ಆರ್ಥಿಕವಾಗಿ ಧನದ ಸಮಸ್ಯೆ ಇರ್ಬೋದು, ಸಂಬಂಧಗಳ ಮಧ್ಯೆ ಬಿರುಕುಗಳಿರ್ಬೋದು ಅಲ್ವಾ. ಏನೆಲ್ಲ ಮನೆಯಲ್ಲಿ ಸಮಸ್ಯೆಗಳು ಬರ್ತಿರುತ್ತೆ. ಆ ಸಮಸ್ಯೆಗಳು ಬರದೆ ಆ ಮನೆ ನಿರ್ವಿಘ್ನವಾಗಿ ಇರಬೇಕು ಅಂತಂದರೆ ಅದು ಶಿವಾಲಯ ಆಗಿರಬೇಕು. ಅದು ನಮ್ಮ ಮನೆಯಲ್ಲ, ಅದು ನಮ್ಮವರ ಮನೆಯಲ್ಲ, ಅದು ನಮ್ಮ ಕುಟುಂಬ ಅಲ್ಲ, ಅದು ಬಾಬಾರವರ ಕುಟುಂಬ ಆಗಿರಬೇಕು, ಬಾಬಾರವರ ಮನೆ ಆಗಿರಬೇಕು. ಅಲ್ಲಿ ಪ್ರತಿದಿನ ನೀವು ಅಮೃತ ವೇಳೆ ಯೋಗ ಮಾಡ್ತೀರಾ, ಸಂಜೆ ಯೋಗ ಮಾಡ್ತೀರಾ, ಮತ್ತು ಮುರುಳು ಕೇಳ್ತೀರಾ, ಅಂದರೆ ಅದು ಬಾಬಾರವರ ಮನೆಯೇ. ಮತ್ತು ಬಾಬಾರವರ ನೆನಪಲ್ಲಿ ಭೋಜನವನ್ನು ತಯಾರು ಮಾಡ್ತೀರಾ, ತಿಂತೀರಾ, ಮತ್ತು ಎಲ್ಲರನ್ನ ಆತ್ಮ ಅಂತ ನೋಡ್ತೀರಾ, ಸಹೋದರರಾಗಿ ಭಾವಿಸ್ತೀರಾ, ಮತ್ತು ಎಲ್ಲರ ಬಗ್ಗೆ ಶುಭ ಭಾವನೆಯನ್ನು ಇಡ್ತೀರಾ, ಅಂದರೆ ಅದು ಶಿವಾಲಯನೇ ಆಗಿರುತ್ತೆ. ಕೇವಲ ನಾವು ಸೆಂಟರ್ಗೆ ಮಾತ್ರ ಸೀಮಿತ ಆಗಿರಬಾರ್ದು. ಮನೆಯೂ ಸಹ ಅದು ಸೆಂಟರ್ ಆಗಿ ನಾವು ತಯಾರು ಮಾಡ್ಕೋಬೇಕು. ಅದನ್ನೇ ನಾವು ಲೌಕಿಕವನ್ನು ಅಲೌಕಿಕತೆಯಲ್ಲಿ ತರುವಂತಹದ್ದು ಅಂತ ಹೇಳುವಂಥದ್ದು. ನಾವು ಬಾಬಾರವರ ಮಕ್ಕಳು ಕೇವಲ ಸೆಂಟರಲ್ಲಿದ್ದರೆ ಮಾತ್ರ ಬಾಬಾರವರ ಮಕ್ಕಳಲ್ಲ.
ಕೇವಲ ಸೆಂಟರ್ ಮಾತ್ರ ಬಾಬಾರವರ ಮನೆ ಅಲ್ಲ, ಯಜ್ಞ ಅಲ್ಲ. ನಾವು ಎಲ್ಲಿ ಇರ್ತೀವೋ ಅದು ಎಲ್ಲವೂ ಸಹ ಬಾಬಾರವರ. ಈಗ ಮನೆಯಲ್ಲಿದ್ದೀವಿ ನಾವು ಅಂದರೆ ಅದು ಬಾಬಾರವರ ಮನೆಯೇ. ಬಾಬಾರವರ ಮಕ್ಕಳು ಎಲ್ಲಿದ್ದಾರೆ ಅದು ಬಾಬಾರವರ ಮನೆ ಆಗಿರುತ್ತೆ. ಅಲ್ಲಿ ಕೇವಲ ನಾವು ನಿಮಿತ್ತರಾಗಿರ್ತೀವಿ. ಅಲ್ಲಿ ಸೇವೆ ನಡೀತಿರುತ್ತೆ, ಜ್ಞಾನ ಇರುತ್ತೆ, ಯೋಗ ಇರುತ್ತೆ, ಧಾರಣೆ ಇರುತ್ತೆ ಅಲ್ವಾ, ವೈಬ್ರೇಷನ್ಸ್ ಇರುತ್ತೆ, ಮನಸಾ ಸೇವೆನೂ ನಡೀತಿರುತ್ತೆ. ಬಾಬಾರವರ ಮಕ್ಕಳು ಹೆಜ್ಜೆ ಎಲ್ಲಿ ಇಡ್ತಾರೋ ಅದು ಸೇವಾ ಕೇಂದ್ರ, ಸೇವಾ ಸ್ಥಾನ, ಸೇವೆಯನ್ನ ಮಾಡೋದಕ್ಕೆ ಅದು ಸಿಕ್ಕಿರುತ್ತೆ. ಸೇವಾದಾರಿಗಳಿಗೆ ಬಾಬಾ ಹೇಳ್ತಾರೆ, ನಾವೆಲ್ಲರೂ ಸಹ ಸೇವಾದಾರಿಗಳು. ಬ್ರಾಹ್ಮಣರು ಅಂದ್ರೆ ನಿಮಿತ್ತರು ಮತ್ತೆ ವಿಶ್ವ ಸೇವಾದಾರಿಗಳು. ಒಂದು ಮನೆ ಸೇವಾದಾರಿಗಳಲ್ಲ, ಒಂದು ಸೆಂಟರ್ ಸೇವಾದಾರಿಗಳಲ್ಲ, ಇಲ್ಲ ಒಂದು ದೇಶ ಒಂದು ರಾಜ್ಯ ಸೇವಾದಾರಿಗಳಲ್ಲ, ಇಲ್ಲ ಒಂದು ಊರಿಗಲ್ಲ. ನಾವು ಇಡೀ ವಿಶ್ವಕ್ಕೆ ಸೇವಾದಾರಿಗಳು. ನಾವೇನಾಗಿದ್ದೀವಿ ಇಲ್ಲಿ? ಸೇವಾದಾರಿಗಳಾಗಿದ್ದೀವಿ. ಯಾವಾಗ ನಾನು ಇದು ಅನ್ನೋ ಅಹಂಕಾರದಲ್ಲಿ, ದೇಹಾಭಿಮಾನದಲ್ಲಿ ಬರ್ತೀವಿ, ಆಗ ನಾವು ಸೇವೆ ಮಾಡೋದಕ್ಕಾಗೋದಿಲ್ಲ. ಸೇವಕನಾಗಿ ಸೇವೆ ಮಾಡಿದಾಗ ಮಾತ್ರ ಅದು ಸೇವೆ ಆಗುತ್ತೆ ಅಲ್ವಾ. ನನ್ನ ಹತ್ರ ಎಲ್ಲ ಇದೆ, ನಾನು ಇದೆಲ್ಲ ಕೊಟ್ಬಿಡ್ತೀನಿ, ದಾನ ಮಾಡಿಬಿಡ್ತೀನಿ ಅಂತಂದ್ರೆ ಅದು ಅಹಂಕಾರದಿಂದ ಮಾಡುವಂಥದ್ದು. ಅದನ್ನ ಯಾರು ದಾನ ಸೇವೆ ಅಂತ ಹೇಳೋದಿಲ್ಲ. ನನಗೆ ಸಿಕ್ಕಿರುವಂತಹ ಅವಕಾಶ, ನನ್ನ ಭಾಗ್ಯ, ಇತರರಿಗೆ ಸಹಾಯ ಮಾಡೋದಕ್ಕೆ ನನಗೆ ಭಗವಂತ ಕಲ್ಪಿಸಿಕೊಟ್ಟಿರುವಂತಹ ಭಾಗ್ಯ ಅಂತ ಯಾರು ಮಾಡ್ತಾರೋ, ಅದಕ್ಕೆ ಯಾರು ನಿಮಿತ್ತ ಆಗಿರ್ತಾರೋ ಅದು ಸೇವೆ ಆಗಿರುತ್ತೆ. ನೀವು ಮನೆಯಲ್ಲಿ ಇದ್ದೀರಾ ಅಂದಿದ ಮಾತ್ರಕ್ಕೆ ಅಲ್ಲಿರೋ ಎಲ್ಲ ಆತ್ಮಗಳು ನಿಮ್ಮ ಒಂದು ಲೌಕಿಕ ರೀತಿಯಲ್ಲಿ ನೋಡಿದಾಗ, ದೇಹದ ಒಂದು ರೀತಿಯಲ್ಲಿ ನೋಡಿದಾಗ ನಿಮಗೆ ಮಕ್ಕಳಿರ್ಬೋದು, ಪತಿ ಇರ್ಬೋದು, ಪತ್ನಿ ಇರ್ಬೋದು, ಅತ್ತೆ ಮಾವ ಸೊಸೆ ಎಲ್ಲ ಸಂಬಂಧಗಳು ಇರಬಹುದು. ಆದರೆ ಇದು ಅಲೌಕಿಕದಲ್ಲಿ ನಾವು ಬಂದ್ವಿ ಅಂದರೆ ಎಲ್ಲರೂ ಆತ್ಮಗಳು, ಸಹೋದರರು. ನಮ್ಮ ಒಂದು ಸ್ಮೃತಿ, ನಮ್ಮ ಒಂದು ಜ್ಞಾನ ಯೋಗ ಬಲದಿಂದ ಆ ಆತ್ಮಗಳಿಗೆ ಸೇವೆ ಮಾಡುವ ಒಂದು ಜವಾಬ್ದಾರಿ ನಮಗಿರುತ್ತೆ. ಸ್ಥೂಲವಾಗಿ ಅವರ ಜೊತೆ ಇದ್ದು ಅವರ ಸೇವೆಯನ್ನು ಮಾಡ್ತಾ ಮನಸ್ಸಿನಿಂದ ಇಡೀ ವಿಶ್ವದ ಮನಸಾ ಸೇವೆಯನ್ನು ನಾವು ಮಾಡಬೇಕಾಗತ್ತೆ. ಇಡೀ ವಿಶ್ವಕ್ಕೆ ಮನಸಾ ಸೇವೆ. ನಾವಿರೋ ಜಾಗಕ್ಕೆ ಅಲ್ಲಿ ನಾವು ಅಷ್ಟಕ್ಕೆ ನಾವು ಸೇವೆ ಮಾಡ್ಬೋದು. ಸ್ಥೂಲವಾಗಿ ಮಾನಸಿಕವಾಗಿ ಎರಡೂ ಸಹ. ಮನಸಾ ಸೇವೆನೂ ಮಾಡ್ಬೋದು, ವಾಚಾ ಸೇವೆನೂ ಮಾಡ್ಬೋದು, ಸ್ಥೂಲ ಸೇವೆನೂ ಮಾಡ್ಬೋದು ಅಲ್ವಾ. ಕರ್ಮಣ ಸೇವೆ, ದನದ ಸೇವೆ ಎಲ್ಲವೂ ಸಹ ನೀವು ತನುಮನ ದನದಿಂದ ಎಲ್ಲವೂ ಸಹ ನೀವು ಇರೋ ಜಾಗದಲ್ಲಿ ಮಾಡ್ಬೋದು. ಅದು ಕೇವಲ ಲಿಮಿಟ್ ಅಷ್ಟೇ. ಆದರೆ ಇಡೀ ವಿಶ್ವ ಅಂದಾಗ ಅದು ಬೇಹದ್ದು, ಅನ್ಲಿಮಿಟೆಡ್ ಆಗಿಬಿಡುತ್ತೆ. ಅದು ಮನಸಾ ಸೇವೆಯಿಂದ ಸಾಧ್ಯ ಆಗತ್ತೆ. ಇಲ್ಲೂ ಮಾಡ್ತಾ ಮನಸಾ ಸೇವೆಯನ್ನು ಸಹ ನಾವು ಮಾಡಬೇಕಾಗತ್ತೆ. ಮನಸಾ ಸೇವೆ ಎನ್ನುವಂಥದ್ದು ಇಡೀ ವಿಶ್ವದ ಆತ್ಮಗಳ ಪರವಾಗಿ, ಇಡೀ ವೃಕ್ಷದ ಪರವಾಗಿ ಇರುತ್ತೆ. ನಾವು ಅಲ್ಲಿ ಮನೆಯಲ್ಲಿ ಇದ್ದೀವಿ ಅಂತಂದ್ರೆ ನಾವು ಮಾಸ್ಟರ್ ಬೀಜ ರೂಪರಾಗಿ ನಾವು ಅಲ್ಲಿ ಇರಬೇಕಾಗತ್ತೆ. ಬೀಜ ತಂದೆ ಆಗಿದ್ದಾರೆ, ನಾವು ಮಾಸ್ಟರ್ ಬೀಜ ಆಗಿದ್ದೀವಿ. ಮಾಸ್ಟರ್ ವಿಶ್ವರಚಯಿತರು, ವಿಶ್ವರಕ್ಷಕರು, ತ್ರಿಕಾಲದರ್ಶಿಗಳು, ಸುಖಕರ್ತ ದುಃಖಹರ್ತರು ಎಲ್ಲ ಮಾಸ್ಟರ್ ಆಗಿದ್ದೀವಿ. ಇದರಲ್ಲೆಲ್ಲನೂ ಮಾಸ್ಟರ್ ಪತಿತ ಪಾವನರು, ಮಾಸ್ಟರ್ ಪರಮಾತ್ಮ, ಮಾಸ್ಟರ್ ಭಗವಂತರು ಅಂತಲೂ ಸಹ ಬಾಬಾ ತಿಳಿಸಿದ್ದಾರೆ ನಮ್ಮ ಬಗ್ಗೆ. ನಾವು ಎಲ್ಲಿ ಬಾಬಾರವರ ಮಕ್ಕಳು ಇರ್ತೀವಿ ಅದು ಬಾಬಾರವರ ಮನೆಯೇ. ಮನೆಯಲ್ಲಿ ಪ್ರತಿದಿನ ನೀವೊಂದು ಶಿವಾಲಯ ಆಗಿರಬೇಕು, ನಿರ್ವಿಘ್ನವಾಗಿರಬೇಕು. ಶಾಂತಿ, ಪ್ರೀತಿ, ಸುಖ, ಆನಂದ, ಶಕ್ತಿ ಎಲ್ಲವೂ ತುಂಬಿರಬೇಕು. ಈ ಮನೆಯಲ್ಲಿ ಸಂತೋಷ, ನೆಮ್ಮದಿ ಎಲ್ಲ ತುಂಬಿರಬೇಕು ಅಂದರೆ ಅದು ಬಾಬಾರವರ ಮನೆಯಾಗಿರಬೇಕು. ನಿರ್ವಿಘ್ನವಾಗಿರ್ಬೇಕಂದ್ರೆ ಅದು ಬಾಬಾರವರ ಮನೆಯಾಗಿರಬೇಕು. ಅದು ನನ್ನದೂ ಅಲ್ಲ, ನಮ್ಮವ್ರದ್ದು ಅಲ್ಲ, ಅದು ಯಾರದು? ಬಾಬಾರವರ ಮನೆಯಾಗಿರಬೇಕು. ಆಗ ಅಲ್ಲಿ ನಿರ್ವಿಘ್ನತೆ ಅನ್ನುವಂತಹದ್ದು ಇರುತ್ತೆ. ಎಲ್ಲಿ ಬಾಬಾರವರ ಮನೆ ಅಂದಾಗ ಬಾಬಾ ಸರ್ವಶಕ್ತಿವಂತ, ಭಗವಂತ ಸರ್ವಶಕ್ತಿವಂತ. ಅವರಿರೋ ಜಾಗದಲ್ಲಿ ಅವರ ಮನೆ ಅಂದಮೇಲೆ ಅಲ್ಲಿ ವಿಘ್ನಗಳು ಬರೋದಕ್ಕೆ ಸಾಧ್ಯ ಇಲ್ಲ.
ಅಲ್ಲಿ ಸಮಸ್ಯೆಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಬಂದರೂ ಸಹ ಅದು ತ್ರಿಶೂಲದಂತೆ ಬರುವಂಥದ್ದು, ಮುಳ್ಳಿನ ಸಮಾನ ಹೊರಟೋಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಅದು ಮುಳ್ಳಿನ ಸಮಾನ ಹೊರಟೋಗುತ್ತೆ. ಅದು ಬಂದರೂ ಸಹ 1 ವರ್ಷದ ಸಮಸ್ಯೆ 1 ತಿಂಗಳಲ್ಲಿ ಸಮಾಪ್ತಿ ಆಗ್ಬಿಡತ್ತೆ. ಅದು ಬಂದರೂ ಸಹ ನಮಗೆ ಅದು ಬಂದಿದೆ ಅನ್ನೋ ರೀತಿನೂ ಸಹ ನಮಗೆ ಅನುಭವ ಆಗೋದಿಲ್ಲ. ಈಸಿಯಾಗಿ ಬಂತು ಹೊರಟೋಯ್ತು, ಆ ರೀತಿ ಅನುಭವ ಆಗತ್ತೆ ನಮಗೆ. ಸದಾ ಮನೆಯಲ್ಲಿ ಭಗವಂತನ ಗೀತೆಗಳು, ಹಾಡುಗಳು, ಟೈಮ್ ಸಿಕ್ದಾಗೆಲ್ಲ ಹಾಡುಗಳನ್ನು ಹಾಕ್ತೀರಿ, ಟೈಮ್ ಸಿಕ್ದಾಗೆಲ್ಲ ಕ್ಲಾಸಸನ್ನು ಪ್ಲೇ ಮಾಡ್ತೀರಿ. ಈಗ ಎಷ್ಟೊಂದು ಯೂಟ್ಯೂಬಲ್ಲಿ ಎಷ್ಟೊಂದು ಮೆಡಿಟೇಷನ್ ಕಾಮೆಂಟ್ರೀಸ್ ಇರ್ಬೋದು, ಕ್ಲಾಸಸ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಎಷ್ಟೆಲ್ಲ ಸಿಗುತ್ತೆ ಈಗ ಅಲ್ವಾ? ಅವ್ಯಕ್ತ ವಾಣಿಯನ್ನು, ಬಾಬಾರವರ ಮಹಾವಾಕ್ಯಗಳನ್ನು ಪ್ಲೇ ಮಾಡಿ ಮನೆಯಲ್ಲಿ. ವೈಬ್ರೇಷನ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ಆಗ ಸದಾ ಭಗವಂತನ ನೆನಪಲ್ಲಿದ್ದು ಪ್ರತಿಯೊಂದು ಕಾರ್ಯವನ್ನು ಮಾಡ್ತಾ ಹೋಗಿ. ನಿಮ್ಮ ಮನೆಯನ್ನು ನೀವು ನಿರ್ವಿಘ್ನವಾಗಿ ಇಟ್ಕೊಳ್ಬೇಕು ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಯಾರ ಮನೆಯಲ್ಲಿ ಬಾಬಾರವರ ಮಕ್ಕಳು ಒಬ್ಬರಿದ್ರೂ ಸಾಕು, ಒಬ್ಬರಿಂದ ಒಬ್ಬರು ಇಡೀ ವಿಶ್ವಕ್ಕೆ ಅಂದರೆ ಇಡೀ ವಿಶ್ವವನ್ನು ಪರಿವರ್ತನೆ ಮಾಡೋದಕ್ಕೆ ನಾವು ನಿಮಿತ್ತ ಆಗಿದ್ದೀವಿ, ನಮ್ಮನ್ನು ನಿಮಿತ್ತ ಮಾಡಿದ್ದಾರೆ ಅಂತಂದರೆ ಒಂದು ಮನೆಯನ್ನು ಪವಿತ್ರ ಮಾಡೋದಕ್ಕೆ, ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಅದು ನಮ್ಮ ಕೈಯಲ್ಲೇ ಇದೆ. ಒಂದು ಇಡೀ ವಿಶ್ವದ ಜವಾಬ್ದಾರಿ ಬಾಬಾ ಕೊಟ್ಟಿದ್ದಾರೆ ಅಂದರೆ ಒಂದು ಮನೆ ಅದಕ್ಕಿಂತ ಚಿಕ್ಕದೇ ತಾನೆ. ಆದರೆ ಅದು ನಮ್ಮ ಕೈಯಲ್ಲೇ ಇದೆ. ನಮ್ಮ ಸ್ವರೂಪದಲ್ಲಿ, ನಮ್ಮ ಸ್ಮೃತಿಯಲ್ಲಿ, ನಮ್ಮ ಸ್ಥಿತಿಯಲ್ಲಿ, ನಮ್ಮ ಧಾರಣೆಯಲ್ಲಿ, ನಮ್ಮ ಶ್ರೀಮತದ ಮೇಲೆ ಆಧಾರ ಆಗಿರುತ್ತೆ. ಅದು ನಾವೇನು ಶ್ರೀಮತದ ಮೇಲೆ, ಬಾಬಾರವರ ಶ್ರೀಮತದ ಮೇಲೆ ನಡಿತೀವಿ ಅನ್ನೋದ್ರ ಮೇಲೆ ಅದು ಆಧಾರ ಆಗಿರುತ್ತೆ. ನಮಗೆ ಬೇಕಾಗಿರುವಂತಹದ್ದು ನಾವು ಎಷ್ಟೆಲ್ಲ ಹುಡುಕ್ತೀವಿ ಅಲ್ವಾ? ಈಗಲೂ ಸಹ ಬಾಬಾರವರ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ, ಈಗಲೂ ಸಹ ಹೊರಗಡೆ ಸ್ವಾಮೀಜಿಗಳ ಹತ್ರ ಹೋಗಬೇಕು, ಗುರೂಜಿಗಳ ಹತ್ರ ಹೋಗಬೇಕು, ಆ ದೇವಸ್ಥಾನಕ್ಕೆ ಹೋಗಬೇಕು, ಈ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಕೇಳಬೇಕು, ಇಲ್ಲಿ ಕೇಳಬೇಕು, ಅಲ್ಲಿ ಶಾಸ್ತ್ರ ಕೇಳಬೇಕು, ಇಲ್ಲಿ ಶಾಸ್ತ್ರ ಕೇಳಬೇಕು, ಇಷ್ಟು ದಿನ ಪೂಜೆ ಮಾಡಬೇಕು, ಅಷ್ಟು ದಿನ ದೀಪ ಹಚ್ಚಬೇಕು. ಇನ್ನೂ ಅದರಲ್ಲಿ ಕೆಲವರು ಇದ್ದಾರೆ. ಯಾಕೆ ಅಂದರೆ ಪರಮಾತ್ಮನ ವ್ಯಾಲ್ಯೂ ಇನ್ನೂ ಗೊತ್ತಾಗಿಲ್ಲ. ಪರಮಾತ್ಮನ ಶಕ್ತಿ ಏನು ಅನ್ನೋದಿನ್ನ ಅರ್ಥ ಆಗಿಲ್ಲ. ಪರಮಾತ್ಮನ ಶಕ್ತಿ ಏನು ಅನ್ನೋದು ಅರ್ಥ ಆಯ್ತಂದ್ರೆ ಅವರ ಮಕ್ಕಳಾಗಿರುವಂತಹ ನಮ್ಮ ಶಕ್ತಿ ಏನು ಅನ್ನೋದು ಸಹ ನಮಗೆ ಅರ್ಥ ಆಗತ್ತೆ. ನಾವು ಕೇವಲ ಲೌಕಿಕದವರಲ್ಲ, ದೇಹಧಾರಿಗಳಲ್ಲ, ಸಾಧಾರಣ ಮನುಷ್ಯರಲ್ಲ. ನಾವು ಲೌಕಿಕ ಅಂದಾಗ ಸಾಧಾರಣ ಆಗ್ಬಿಡ್ತೀವಿ. ಆದರೆ ಅಲೌಕಿಕ ಬಾಬಾರವರ ಮಕ್ಕಳು, ಬ್ರಾಹ್ಮಣರು, ಬ್ರಹ್ಮ ಕುಮಾರ ಕುಮಾರಿಗಳು ಅಂತಂದರೆ ವಿಶ್ವ ಪರಿವರ್ತನೆಗೆ ನಿಮಿತ್ತರು, ವಿಶ್ವ ಕಲ್ಯಾಣಕಾರಿಗಳು, ಮಾಸ್ಟರ್ ರಚಯಿತರು, ಶಿವಶಕ್ತಿ ಪಾಂಡವರು ಇಷ್ಟೆಲ್ಲ ಹೇಳಿದಾರಲ್ಲ, ಇದೆಲ್ಲ ನಮ್ಮದೇ ಆಗಿದೆ. ಬಾಬಾ ಸುಮ್ಮನೆ ಅಲ್ಲ ಅಂದ್ರೆ ಮಕ್ಕಳು ಸುಮ್ಮನೆ ಅಲ್ಲ, ಕಡಿಮೆ ಅಲ್ಲ. ಬಾಬಾರವರ ಮಕ್ಕಳು ಕಡಿಮೆ ಅಲ್ಲ. ಮತ್ತೆ ಹೇಗೆ ಪರಿವರ್ತನೆ ಆಗುತ್ತೆ? ಬಾಬಾ ಒಬ್ಬರು ಪರಿವರ್ತನೆ ಮಾಡೋದಕ್ಕಾಗೋದಿಲ್ಲ. ನಾನು ಮಾಡೋದಿಲ್ಲ, ನಾನು ನಿಮ್ಮನ್ನು ಮುಂದೆ ಇಟ್ಟೆ ನಾನು ಮಾಡ್ತೀನಿ ಅಂತ ಬಾಬಾ ಹೇಳ್ತಾರೆ, ಭಗವಂತ ಹೇಳ್ತಾರೆ ಅಂದರೆ ಮತ್ತೆ ಮಕ್ಕಳ ಒಂದು ಶಕ್ತಿನೂ ಸಹ ನಾವು ಗುರುತಿಸ್ಬೇಕಾಗತ್ತೆ. ನಮ್ಮಲ್ಲಿ ಎಲ್ಲರಲ್ಲೂ ಸಹ ಆ ಒಂದು ಕೆಪಾಸಿಟಿ, ಆ ಒಂದು ಯೋಗ್ಯತೆ ನಮ್ಮಲ್ಲಿ ಇದೆ. ಆದರೆ ನಾವು ಅದನ್ನು ಒಪ್ಪಿಕೊಂಡು ಅದರಂತೆ ನಾವು ನಡ್ಕೊಳ್ಬೇಕಾಗತ್ತೆ. ನಿಶ್ಚಯ ಬೇಕು ಇಲ್ಲಿ. ಪ್ರತಿದಿನ ಅಮೃತ ವೇಳೆ ಎದ್ದು ಯೋಗ ಮಾಡ್ತೀವಿ. ಅಮೃತ ವೇಳೆಯಿಂದ ಹಿಡಿದು ಮುರುಳಿ ಓದೋದಿಂದ ಹಿಡಿದು ಸ್ನಾನ ಎಲ್ಲವೂ ಭಗವಂತನ ನೆನಪಲ್ಲಿ ಸ್ನಾನ ಮಾಡುವಾಗ ಭಗವಂತ ತಾಯಿಯಾಗಿ ನನಗೆ ಸ್ನಾನ ಮಾಡಿಸ್ತಿದ್ದಾರೆ. ಒಂದು ಸ್ಮೃತಿ. ಈ ಶರೀರ ಅನ್ನೋ ಮಂದಿರವನ್ನು ಶುದ್ಧಿ ಮಾಡಿಸ್ತಿದ್ದಾರೆ. ನಾನು ಆತ್ಮ ಚೈತನ್ಯ ದೇವಿಯಾಗಿದ್ದೀನಿ ಈ ಶರೀರ ಅನ್ನೋ ಮಂದಿರಕ್ಕೆ. ಮನೆಯೂ ಮಂದಿರ, ಶರೀರನೂ ಮಂದಿರ. ಮನೆಯೂ ಸಹ ಶಿವನ ಮಂದಿರ. ಈಗ ನೋಡಿ, ಹೊರಗಡೆ ದೇವಸ್ಥಾನ ಇದೆ ಆಯ್ತಲ್ಲ, ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ನಾವೇನಾದ್ರೂ ಅಂತ ಇಂಥದ್ದು ಕೆಟ್ಟದ್ದು ಮಾಡ್ತೀವ ಹೇಳಿ? ಒಂದು ಕೆಟ್ಟದ್ದು ಮಾತಾಡೋದಿಲ್ಲ, ಒಂದು ಕೆಟ್ಟ ದೃಶ್ಯ
ಒಂದು ಫೋನಲ್ಲಿ ನೋಡೋದಿಲ್ಲ, ಕೆಟ್ಟದನ್ನು ಕೇಳೋದಿಲ್ಲ. ಇದು ದೇವಸ್ಥಾನ. ಇಲ್ಲಿ ನಿಶ್ಶಬ್ದವಾಗಿರಬೇಕು, ಶಾಂತವಾಗಿರಬೇಕು, ದೇವರನ್ನ ನೆನಪು ಮಾಡಬೇಕು ಅಲ್ವಾ. ಜಗಳ ಮಾಡೋದಕ್ಕೆ ಬಿಡೋದಿಲ್ಲ, ಗಟ್ಟಿಯಾಗಿ ಮಾತಾಡೋಕ್ಕೆ ಬಿಡೋದಿಲ್ಲ. ಅದಕ್ಕೆ ಅಲ್ವಾ ದೇವಸ್ಥಾನದಲ್ಲಿ ಅಷ್ಟು ವೈಬ್ರೇಷನ್ ಇರುತ್ತೆ. ಅವರ ಒಂದು ಭಾವನೆಗಳಿಂದ ಎಷ್ಟು ಪವಿತ್ರವಾಗಿ ಆ ವೈಬ್ರೇಷನ್ ಶಾಂತಿಯಾಗಿರುತ್ತೆ. ಮತ್ತೆ ಮನೆಯನ್ನು ನಾವು ಯಾಕೆ ತಯಾರು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ? ದೇವಸ್ಥಾನದಲ್ಲಿ ಕೊಡುವಂಥ ಪ್ರತಿಯೊಂದಕ್ಕೂ ಅಷ್ಟೊಂದು ನೀವು ಪ್ರಾಮುಖ್ಯತೆ ಕೊಡ್ತೀರಾ. ಒಂದು ಕುಂಕುಮ ಕೊಡಲಿ, ಒಂದು ಹೂ ಕೊಡಲಿ, ಒಂದು ತೀರ್ಥ ಕೊಡಲಿ, ಒಂದು ಪ್ರಸಾದ ಕೊಡಲಿ, ಎಷ್ಟು ನೀವು ಪ್ರಾಮುಖ್ಯತೆ ಕೊಡ್ತೀರಾ. ಮತ್ತೆ ನಿಮ್ಮ ಮನೆಯನ್ನು ನೀವು ಮಂದಿರವಾಗಿ ಮಾಡ್ಕೊಳ್ಳಿ. ಆ ಮನೆಯಲ್ಲಿ ಶಾಂತಿ ಯಾಕಿರೋದಿಲ್ಲ? ಆ ಮನೆಯಲ್ಲಿ ನೆಮ್ಮದಿ ಯಾಕಿರೋದಿಲ್ಲ? ಆರೋಗ್ಯ ಯಾಕಿರೋದಿಲ್ಲ? ನಿರ್ವಿಘ್ನವಾಗಿ ಯಾಕಿರೋದಿಲ್ಲ? ಸದಾ ಪ್ರೀತಿ ಯಾಕಿರೋದಿಲ್ಲ? ಇರುತ್ತೆ. ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ಆ ಮನೆ ಇರುತ್ತೆ. ಯಾಕಂದ್ರೆ ವೈಬ್ರೇಷನ್ಸ್ ಇಂದನೇ ತಯಾರಾಗುವಂತಹದ್ದು. ಆ ವಾಯುಮಂಡಲ ತಯಾರಾಗತ್ತೆ. ಆ ವಾಯುಮಂಡಲದಲ್ಲಿ ಯಾರೇ ಬಂದ್ರು, ಈಗ ನೋಡಿ, ಒಂದು ದೇವಸ್ಥಾನ ಅಂದಾಗ ಅಲ್ಲಿ ಅಷ್ಟು ಶಾಂತಿಯುತವಾಗಿ ಪವಿತ್ರವಾಗಿ ವೈಬ್ರೇಷನ್ ಅಲ್ಲಿ ಇಟ್ಟಿರ್ತಾರೆ. ಯಾರೇ ಹೋದ್ರೂ ಅಲ್ಲಿ ಶಾಂತ ಆಗ್ಬಿಡ್ತಾರೆ, ನೆಮ್ಮದಿ ಅನುಭವ ಮಾಡ್ಕೋತಾರೆ, ಶಾಂತಿಯನ್ನು ಅನುಭವ ಮಾಡ್ಕೋತಾರೆ. ಯಾಕೆ? ಅಲ್ಲಿ ಓದೋರ ಒಂದು ಭಾವನೆಗಳು ಅಷ್ಟು, ಅಲ್ಲಿ ಹೋದ್ಮೇಲೆ ಹೊರಗಡೆ ಹೇಗಿದ್ರು ಏನೋ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಎಲ್ಲ ಪರಿವರ್ತನೆ ಆಗ್ಬಿಡುತ್ತೆ. ಎಲ್ಲ ಇದು ದೇವಸ್ಥಾನ, ಇದು ದೇವರದು, ಇದು ದೇವರ ಪ್ರಸಾದ, ದೇವರ ಹೂ, ದೇವರ ಇದು ಮಂದಿರ, ಇದು ಎಲ್ಲನೂ ಸಹ ದೇವರದ್ದು. ಅಲ್ಲಿ ನಾನು ಬರೋದಿಲ್ಲ, ನನ್ನದು ಬರೋದಿಲ್ಲ. ನಿಜ ತಾನೆ? ಅಲ್ಲಿ ನನ್ನ ದೇವಸ್ಥಾನನೂ ಬರೋದಿಲ್ಲ, ನನ್ನದು ನಮ್ಮದು ಯಾರ್ದು ಬರೋದಿಲ್ಲ. ಯಾರೇ ಕಟ್ಸಿರ್ಬೋದು, ಕಟ್ಸೋದಕ್ಕೆ ಯಾರೇ ನಿಮಿತ್ತ ಆಗಿರ್ಬೋದು, ಎಷ್ಟೇ ದುಡ್ಡು ಕೊಟ್ಟಿರ್ಬೋದು, ಅವ್ರು ಯಾರ್ದು ನೆನಪು ಬರೋದಿಲ್ಲ. ಬರೋದು ಅಲ್ಲಿರೋ ದೇವಿ ದೇವತೆಯದೇ ನೆನಪು ಬರುತ್ತೆ. ಶಿವನದ್ದಾಗಿದ್ರೆ ಶಿವನದ್ದೇ ನೆನಪು ಬರುತ್ತೆ. ಇದು ಶಿವನ ದೇವಸ್ಥಾನ, ಇದು ಈ ದೇವಿ ದೇವಸ್ಥಾನ, ಇದು ವಿನಾಯಕನ ದೇವಸ್ಥಾನ ಅಲ್ವಾ? ಅದೇ ನೆನಪು ಬರುತ್ತೆ. ಅದರಿಂದನೇ ಅಲ್ಲಿ ವೈಬ್ರೇಷನ್ ಇದೆ ನೋಡಿ. ಅಲ್ಲಿ ನನ್ನದು ಅಲ್ಲ, ಇನ್ನೊಬ್ಬರದು ಅಲ್ಲ, ಅಲ್ಲಿ ಯಾರ್ದಾಗಿದೆ? ಅಲ್ಲಿ ಯಾರು ಆ ದೇವಿ ದೇವತೆಯ ಒಂದು ವಿಗ್ರಹ ಇದೆ ಅವ್ರದಂತಾನೆ ನಾವು ಭಾವಿಸ್ತೀವಿ. ಅಷ್ಟೇ ಶಾಂತವಾಗಿ ನಡ್ಕೋತೀವಿ, ಅಷ್ಟೇ ಪವಿತ್ರವಾಗಿರ್ತೀವಿ. ಅಲ್ಲಿ ಏನು ಗೊಂದಲ ಕಲಹಗಳು ಏನು ಇಡದೆ ಎಷ್ಟು ಶಾಂತವಾಗಿ. ಮತ್ತೆ ಯಾರೇ ಅಲ್ಲಿ ಹೋದ್ರೂ ಕೂಡ ಅದನ್ನು ಅವರು ಅನುಭವ ಮಾಡ್ಕೋತಾರೆ. ಮತ್ತೆ ಮನೆಯನ್ನ ಯಾಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ? ಮನೆ ಶಿವನ ಮಂದಿರ. ನಾನು ಆ ಮನೆಗೆ ಚೈತನ್ಯ ದೇವತೆ, ಪರಮ ಪವಿತ್ರವಾದಂತಹ ದೇವತೆ ಆಗಿದ್ದೀನಿ, ದೇವಿ ದೇವತೆ ಆಗಿದ್ದೀನಿ. ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೀನಿ, ಸರ್ವಶಕ್ತಿವಂತನ ಸಂತಾನನಾಗಿದ್ದೀನಿ. ಭಗವಂತನ ರಚನೆ, ನಾನು ದೇವತೆಯಾಗಿದ್ದೀನಿ, ದೇವಿಯಾಗಿದ್ದೀನಿ. ಸಂಕಲ್ಪ ಮಾಡಿ. ಬೆಳಿಗ್ಗೆ ಅಮೃತ ವೇಳೆ ಎದ್ದೇಳ್ತೀರಲ್ಲ, ಎದ್ದೇಳಿದಾಗ ಮನೆಯಲ್ಲೇ ಇರ್ತೀರ ನೀವು. ನಾನು ಸರ್ವಶಕ್ತಿವಂತನ ಸಂತಾನ, ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೀನಿ, ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೀನಿ, ಪರಮ ಪವಿತ್ರ ಆತ್ಮನಾಗಿದ್ದೀನಿ. ಈ ಮಂದಿರಕ್ಕೆ ನಾನು ದೇವಿಯಾಗಿದ್ದೀನಿ, ದೇವತೆಯಾಗಿದ್ದೀನಿ. ಬಾಬಾ ಭಗವಂತ ನನ್ನನ್ನು ಇಲ್ಲಿ ನಿಮಿತ್ತ ಆಗಿಟ್ಟಿದ್ದಾರೆ. ದೇವರು ಭಗವಂತ ಒಬ್ಬರೇ, ನಾವು ದೇವತೆ. ನಾನು ಇಲ್ಲಿ ನಿಮಿತ್ತ ಆಗಿದ್ದೀನಿ. ಭಗವಂತನ ಮನೇನೂ ಸಹ ಹೌದು, ಭಗವಂತ ಸ್ಥಾಪನೆ ಮಾಡಿರುವಂತಹ, ಭಗವಂತ ಕೊಟ್ಟಿರುವಂತಹ ಮನೆ ಹೌದು. ಆದರೆ ನನ್ನನ್ನು ಇಲ್ಲಿ ನಿಮಿತ್ತ ಮಾಡಿದ್ದಾರೆ ಅಂದರೆ ನಾನು ಸದಾ ಕೊಡುವಂತಹ ದೇವತೆ, ದೇವಿ ದೇವತೆ. ನಮ್ಮನ್ನಲ್ಲಿ ನಿಮಿತ್ತ ಮಾಡಿದ್ದಾರೆ, ಅದು ಶಿವಾಲಯ. ಆ ಶಿವಾಲಯದಲ್ಲಿ ನನ್ನನ್ನು ನಿಮಿತ್ತ ಮಾಡಿದರೆ ಇತರರ ಸೇವೆ ಮಾಡೋದಕ್ಕೆ. ಅಂದರೆ ಇತರರ ಸೇವೆ ಮಾಡೋದು ಅಂದರೆ ಏನು? ಕೊಡುವಂತಹದ್ದು, ಶೇರ್ ಮಾಡುವಂತಹದ್ದು. ಮತ್ತೆ ಕೊಡೋದಕ್ಕೆ ನಾನು ನಿಮಿತ್ತನಾಗಿದ್ದೀನಿ. ಕೊಡುವಂಥವರೇ, ಸದಾ ಕೊಡುವಂಥವರೇ ದೇವತೆಗಳು ಅಲ್ವಾ? ಮತ್ತೆ ನಾನು ಕೊಡುವಂತಹ ದೇವತೆ. ನಾನು ಈ ಮನೆ ಶಿವಾಲಯ
ಅಲ್ವಾ? ನನ್ನನ್ನು ರಚನೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಇದು ಸ್ಥೂಲವಾಗಿ ಇದೆಲ್ಲ ನಾವು ಮಾಡ್ತಿರ್ತೀವಿ. ಇಲ್ಲಿರೋ ಒಂದು ಭಂಡಾರ ಇರ್ಬೋದು, ಭಂಡಾರಿ ದುಡ್ಡಿರ್ಬೋದು, ಒಂದು ರೇಷನ್ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ಎಲ್ಲ ಭಂಡಾರಿ ಭಗವಂತನಂತೆ, ಎಲ್ಲ ಅವರಂತೆ. ಇಲ್ಲಿ ಎಲ್ಲ ಅವ್ರ ಮಕ್ಕಳೇ. ನಾನು ಕೇವಲ ನಿಮಿತ್ತ, ಚೈತನ್ಯ ದೇವಿಯಾಗಿದ್ದೀನಿ. ಮತ್ತೆ ಸದಾ ಇತರರಿಗೆ ಕೊಡೋದಕ್ಕೆ ನನ್ನನ್ನು ನಿಮಿತ್ತ ಮಾಡಿದ್ದಾರೆ. ಈಗ ನೋಡಿ, ದೇವಸ್ಥಾನದಲ್ಲಿ ವಿಗ್ರಹ ಇದೆ. ಆ ವಿಗ್ರಹದ ಮೂಲಕ ಕೊಡೋದು ಯಾರು ಹೇಳಿ? ಭಗವಂತನೇ. ವಿಗ್ರಹ ಬಂದು ಕೊಡುತ್ತಾ? ಇಲ್ಲ. ಆ ವಿಗ್ರಹದ ಮೂಲಕ ಅನೇಕ ಭಕ್ತರ ಮನೋಕಾಮನೆಗಳನ್ನು ಪೂರ್ಣ ಮಾಡೋದು ಯಾರು? ಭಗವಂತ ಹಿಂದೆ ಇದ್ದು ಆ ಮೂರ್ತಿ ಮೂಲಕ ಮಾಡಿಸ್ತಾರೆ. ಮತ್ತೆ ನಾನು ಇಲ್ಲಿ ಚೈತನ್ಯ ಮೂರ್ತಿಯಾಗಿದ್ದೀನಿ. ನನ್ನ ಮೂಲಕ ಭಗವಂತ ಎಲ್ಲರ ಸೇವೆಯನ್ನ ಮಾಡ್ತಿದ್ದಾರೆ, ಎಲ್ಲರ ಮನೋಕಾಮನೆಗಳನ್ನ ಪೂರ್ತಿ ಮಾಡ್ತಿದ್ದಾರೆ. ಈ ಸ್ಮೃತಿ ನಮಗೆ ಬರಬೇಕಾಗತ್ತೆ. ನಮ್ಮ ಒಂದು ಭಾವನೆ, ನಮ್ಮ ಒಂದು ಸ್ಥಿತಿ ಸ್ಮೃತಿ ಸ್ವರೂಪದ ಮೇಲೇನೆ ಆಧಾರ ಆಗಿದೆ ನಾವು ಮನೆಯನ್ನ ಎಷ್ಟು ನಿರ್ವಿಘ್ನವಾಗಿ ಇಟ್ಕೊಳ್ಬೇಕು ಅನ್ನೋದಕ್ಕೆ. ಬೆಳಿಗ್ಗೆ ಎದ್ದ ತಕ್ಷಣ ಸಂಕಲ್ಪ ಮಾಡಿ ಪ್ರತಿದಿನ ಮಾಡಿ. ಇವೆಲ್ಲವನ್ನ ಪ್ರತಿದಿನ ಫಾಲೋ ಮಾಡಿ. ನಿಮಗೆ ಅನುಭವಕ್ಕೆ ಬರುತ್ತೆ ಆ ಮನೆ ವೈಬ್ರೇಷನ್ಸ್ ಹೇಗಿರುತ್ತೆ ಅನ್ನೋದು. ಸ್ವಮಾನದಲ್ಲಿರಿ. ನೀವು ಕೆಲಸ ಕಾರ್ಯ ಮಾಡಲೇಬೇಕು ಅಲ್ವಾ? ಮನೆಯಲ್ಲಿರೋರು ಮನೆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಲೇಬೇಕು. ಸ್ವಮಾನದಲ್ಲಿರಿ. ಬಾಬಾ ನಮಗಿಷ್ಟು ಸ್ವಮಾನಗಳು, ಟೈಟಲ್ಸ್ ಕೊಟ್ಟಿದ್ದಾರೆ. ನಾನು ಆತ್ಮ ವಿಘ್ನ ವಿನಾಶಕನಾಗಿದ್ದೀನಿ. ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ, ನಾನು ವಿಘ್ನ ವಿನಾಶಕನಾಗಿದ್ದೀನಿ, ಪರಮ ಪವಿತ್ರನಾಗಿದ್ದೀನಿ. ಸ್ವಮಾನದಲ್ಲಿರಿ. ವೈಬ್ರೇಷನ್ ನೋಡಿ. ಆಮೇಲೆ ನೀವೇನೆ ನಾವು ಯಾವಾಗ ಎಲ್ಲ ಭಗವಂತನಿಂದನೇ ನಾವು ಪಡ್ಕೊಳ್ತಾ ಇರ್ತೀವಿ, ಎಲ್ಲ ಅವರನ್ನೇ ನಾವು ಆಧಾರ ಮಾಡಿಟ್ಕೊಂಡಿರ್ತೀವಿ, ಆಗ ನಾವು ಇತರರ ಹತ್ರ ನಾವು ಹೋಗೋದಿಲ್ಲ, ಇತರರಲ್ಲಿ ನಾವು ಬೇಡೋದಿಲ್ಲ. ನಮ್ಮ ಮನೆಯಲ್ಲಿ ಇಂಥ ಸಮಸ್ಯೆ ಇದೆ ಅಂತ ನಾವು ಇತರರ ಹತ್ರ ನಾವು ಹೋಗೋದಿಲ್ಲ. ಯಾಕಂದ್ರೆ ನಾವೇ ಇಲ್ಲಿ ವಿಘ್ನ ವಿನಾಶಕರಾಗಿದ್ದೀವಿ. ಬಾಬಾ ನಮ್ಮನ್ನ ಇಲ್ಲಿ ಮುಂದೆ ಇಟ್ಟು ನಮ್ಮನ್ನ ಇಲ್ಲಿ ನೇಮಕ ಮಾಡಿ ನಮ್ಮ ಮೂಲಕ ಸೇವೆ ಮಾಡಿಸ್ತಿದ್ದಾರೆ ಅಂದ್ರೆ ಭಗವಂತನ ಮನೆ ಅಂದ್ರೆ ಅಲ್ಲಿ ನಿರ್ವಿಘ್ನ ಅಲ್ಲದೆ ವಿಘ್ನ ಇರಕ್ಕೆ ಹೇಗೆ ಸಾಧ್ಯ? ಸರ್ವಶಕ್ತಿವಂತನ ಮುಂದೆ ವಿಘ್ನಗಳು ಬರೋದಕ್ಕೆ ಹೇಗೆ ಸಾಧ್ಯ? ಈ ಸ್ಮೃತಿ ಬರಬೇಕಾಗುತ್ತೆ. ಕೇವಲ ನಿಮಿತ್ತ ಭಾವ ಇರಬೇಕಲ್ಲಿ. ಸೇವಾದಾರಿ ಭಾವ ಇರಬೇಕು. ಆ ಭಾವನೆ ಬರಬೇಕು ನಮಗೆ. ಬೇಹದ್ದಿನ ಸೇವಾದಾರಿ ನಾನು. ಒಂದೇ ಮನೆಯಲ್ಲೇ ಇರ್ಬೋದು, ನಾನು ಆ ಮನೆಯಲ್ಲೇ ಇರ್ಬೋದು, ಅದು ಬಾಬಾರವರ ಮನೆ, ಅಲ್ಲೇ ಇರ್ಬೋದು. ಬಟ್ ನನ್ನ ಮನಸ್ಸು ಬುದ್ಧಿ ಇಡೀ ವಿಶ್ವದ ಪರವಾಗಿ ಸಂಕಲ್ಪಗಳನ್ನ ಮಾಡಬೇಕು. ಇಡೀ ವಿಶ್ವದ ಪರವಾಗಿ ಶುಭ ಭಾವನೆ, ಶುಭ ಕಾಮನೆಯನ್ನ ಇಡಬೇಕಾಗತ್ತೆ, ಕಲ್ಯಾಣ ಭಾವನೆಯನ್ನ ಇಡಬೇಕಾಗತ್ತೆ. ಮನೆಯವರ ಪ್ರತಿ ಇರಬೇಕು, ಇಲ್ಲಿನ ಒಂದು ಆತ್ಮಗಳ ಪ್ರತಿನೂ ಇರಬೇಕು, ಇಡೀ ವಿಶ್ವದ ಆತ್ಮಗಳ ಪ್ರತಿನೂ ಇರಬೇಕು. ಆಗ ಇಲ್ಲಿನ ಸೇವೆನೂ ಆಗ್ತಿರುತ್ತೆ, ವಿಶ್ವದ ಸೇವೆನೂ ಸಹ ಆಗ್ತಿರುತ್ತೆ. ಸಂಕಲ್ಪಗಳು. ಬೆಳಿಗ್ಗೆ ಅಮೃತ ವೇಳೆ ಎದ್ರಿ, ಬಾಬಾರವ್ರಿಗೆ ಗುಡ್ ಮಾರ್ನಿಂಗ್ ಹೇಳಿದ್ರಿ, ಯೋಗ ಮಾಡಿದ್ರಿ, ಈ ಸಂಕಲ್ಪಗಳೆಲ್ಲ ನೀವು ಮಾಡಿದ್ರಿ ಆಯ್ತಾ? ಮತ್ತೆ ಮುರುಳಿ ಅಂದ್ರೆ ಮತ್ತೆ ಸ್ನಾನ ಮಾಡಿ ಶುದ್ಧ ಆಗಿ ಮುರುಳಿಯನ್ನ ಓದಿದ್ರಿ, ಮತ್ತೆ ತಿಂಡಿ ರೆಡಿ ಮಾಡಕ್ ಹೋಗ್ತೀರಾ, ಪ್ರಸಾದವನ್ನ
ಅದು ಪ್ರಸಾದ ಅಂತಾನೆ ನೀವು ನೋಡಬೇಕು. ಮನೆಯಲ್ಲಿ ಇದ್ದಿದ್ದು ಮಾತ್ರಕ್ಕೆ ಅದು ಊಟ ಅಲ್ಲ. ಸೆಂಟ್ರಲ್ ಇರೋದು ಪ್ರಸಾದ, ಮನೆಯಲ್ಲಿರುವಂಥದ್ದು ಊಟ ಅಲ್ಲ. ಮನೆಯಲ್ಲಿದ್ರೂ ಸಹ ಅದು ಬಾಬಾರವರ ಮನೆ ಅಂದ್ರೆ ಅದು ಬಾಬಾರವರ ಪ್ರಸಾದನೇ. ಈ ಸ್ಮೃತಿ ನಮಗೆ ಬೇಕಾಗತ್ತೆ. ಅಲ್ಲಿ ಬಾಬಾರವರ ಮನೆ, ಬಾಬಾರವರ ಭಂಡಾರಿಯಿಂದ ನೀವು ತಿಂತಿದ್ದೀರಾ, ನಿಮಿತ್ತವಾಗಿ ನೀವು ನಿಮಿತ್ತ ಆಗಿದ್ದಾರೆ, ಬಾಬಾ ನಿಮ್ಮ ಮೂಲಕ ಮಾಡಿಸ್ತಿದ್ದಾರೆ. ಪ್ರತಿಯೊಂದು ಬಾಬಾರವರದ್ದು ಅಂದ್ರೆ ಅದು ಬಾಬಾರವರ ಪ್ರಸಾದನೇ. ಅದು ನೀವು ತಿಂಡಿ ಅಂತ ಹೇಳಿ, ಮಧ್ಯಾಹ್ನ ಊಟ ಅಂತ ಹೇಳಿ, ರಾತ್ರಿ ಊಟ ಅಂತ ಹೇಳಿ, ಆದ್ರೆ ಅದು ಪ್ರಸಾದನೇ. ನಮ್ಮಲ್ಲಿ ಪರಿವರ್ತನೆ ನಾವು ಮಾಡ್ಕೋಬೇಕಾಗತ್ತೆ. ಅಲೌಕಿಕತೆ ಅಂದ್ರೇನೆ ಆತ್ಮಿಕತೆ. ಆತ್ಮಿಕತೆಯಲ್ಲಿ ಪರಮಾತ್ಮನ ಶಕ್ತಿ ಇರುತ್ತೆ, ವೈಬ್ರೇಷನ್ಸ್ ಇರುತ್ತೆ. ಮತ್ತೆ ಆ ಮನೆಯೆಲ್ಲ ಆ ವೈಬ್ರೇಷನ್ಸ್ ಇರುತ್ತೆ. ಬಾಬಾ ಹೇಳಿದ್ದಾರೆ, ಮನೆನೂ ಅಂತಿಮಕ್ಕೆ ಶಿವಾಲಯ ಆಗುತ್ತೆ, ಮನೆನೂ ತೀರ್ಥಸ್ಥಾನ ಆಗುತ್ತೆ. ನಿಮ್ಮ ಮನೆಗಳ ಮುಂದೆ ಕ್ಯೂ ನಿಲ್ತಾರೆ ಅಂತ ಹೇಳಿದ್ದಾರೆ. ಸೂರಜ್ ಭಾಯ್ ಸಹ ಒಂದು ಕ್ಲಾಸಲ್ಲಿ ಹೇಳ್ತಿದ್ರು, ಬಾಬಾ ಅವ್ರ ಮೂಲಕ ಹೇಳಿಸ್ತಿದ್ರು. ಸೂರಜ್ ಭಾಯ್ ಕ್ಲಾಸಲ್ಲಿ ಅವ್ರ ಮೂಲಕನೂ ಬಾಬಾ ಹೇಳ್ತಿದ್ದಾರೆ, ಮನೆನೂ ತೀರ್ಥಸ್ಥಾನ ಆಗುತ್ತೆ. ಯಾವಾಗ ಈ ಒಂದು ಧಾರಣೆಯನ್ನ ಮಾಡಿಕೊಂಡಾಗ ನಾವು ಎಲ್ಲೇ ಇದ್ರೂ ಒಂದೇ ಸ್ಮೃತಿ, ಸ್ಥಿತಿ, ಸ್ವರೂಪ, ಧಾರಣೆ ತಯಾರು ಮಾಡ್ಕೋಬೇಕು. ನಾವು ಸೆಂಟ್ರಲ್ ಇದ್ದಾಗ ಸೆಂಟ್ರಲ್ಗೆ ಅಡ್ಜಸ್ಟ್ ಆಗೋದು, ಮನೆಗೆ ಬಂದಾಗ ಮನೆಗೆ ಅಡ್ಜಸ್ಟ್ ಆಗೋದಲ್ಲ. ಮನೆಯಲ್ಲಿ ಒಬ್ಬರೇ ಇರಲಿ ಬಾಬನ ಮಗು, ಮನೆಯಲ್ಲೆಲ್ಲರೂ ಯಾರು ಬಾಬನ ಮಕ್ಕಳಲ್ಲ, ನಾನೊಬ್ಬರೇ ಇದ್ದೀನಿ ಅಂದ್ರೂ ಕೂಡ ನನ್ನ ಮನಸ್ಸು ಬುದ್ಧಿಯಿಂದ ನನ್ನ ಸಂಕಲ್ಪಗಳು ಎಲ್ಲನೂ ಅದೇ ರೀತಿನೇ ಇರಬೇಕು. ಇದು ಬಾಬಾರವರ ಮನೆ, ಬಾಬಾರವರ ಯಜ್ಞ, ಇದು ಶಿವಾಲಯ. ಇಲ್ಲಿ ಬಾಬಾ ನನ್ನನ್ನು ನಿಮಿತ್ತ ಮಾಡಿಟ್ಟಿದ್ದಾರೆ. ಇದು ಶಿವಾಲಯ ಅಂದ್ರೆ ಮಂದಿರನೇ ತಾನೇ, ಇದು ಮಂದಿರ. ನಾನು ಚೈತನ್ಯ ಮೂರ್ತಿಯಾಗಿದ್ದೀನಿ. ಬಾಬಾ ನನ್ನ ಮೂಲಕ ಎಲ್ಲ ಸೇವೆಯನ್ನು ಮಾಡಿಸ್ತಿದ್ದಾರೆ. ಈ ಕುಟುಂಬ ಆತ್ಮಗಳು ಏನಿದ್ದಾರೆ ಅವರೆಲ್ಲ ಬ್ರಾಹ್ಮಣ ಪರಿವಾರದವರು, ಬ್ರಹ್ಮಮುಖ ವಂಶಾವಳಿಗಳು, ದೈವಿ ಕುಲದ ಆತ್ಮಗಳು. ಈ ಸ್ಮೃತಿನೂ ಬರಲಿ, ಅವರ ಒಂದು ಸೇವೆಯನ್ನು ಮಾಡೋದಕ್ಕೆ, ಅವರಿಗೆ ಶಾಂತಿ ಪ್ರೀತಿ ತರಿಸೋದಕ್ಕೆ, ಅವರನ್ನ ಭಗವಂತನ ವಾರಸತ್ವಕ್ಕೆ ಅಧಿಕಾರಿಗಳನ್ನಾಗಿ ಮಾಡೋದಕ್ಕೆ ನನ್ನನ್ನು ಇಲ್ಲಿ ನಿಮಿತ್ತ ಆಗಿ ಇಟ್ಟಿದ್ದಾರೆ. ಬೇಕು ಇದೆಲ್ಲನೂ ಸಹ. ಅಡಿಗೆ ಮಾಡ್ತೀರಾ, ಮತ್ತೆ ಆ ಭೋಜನ ತಯಾರು ಮಾಡಿದ್ಮೇಲೆ ಬಡಿಸೋದ್ರಿಂದ ಹಿಡಿದು ಭೋಗ ಇಡೋದ್ರಿಂದ ಹಿಡಿದು ಎಲ್ಲ ಸ್ಮೃತಿಯಲ್ಲಿ ಒಬ್ಬರೇ ಇದ್ರೂ ಸಹ ಆ ಸ್ಮೃತಿ ಬೇಕೇ ಬೇಕು. ಅವರೆಲ್ಲ ಬಾಬನ ಮಕ್ಕಳೆಲ್ಲ ಒಬ್ಬರೇ ಇರುವಂಥದ್ದು. ಯಾರೇ ಮಾಡಿದ್ರು ನೀವು ತಿಂತಿದ್ದೀರಾ ಅಂದ್ರೆ ಅದು ಪ್ರಸಾದನೇ. ಬಾಬಾರವರೇ ಮಾಡಿಸಿದ್ದಾರೆ. ಯಾರೋ ನನ್ನ ಪತ್ನಿ ಮಾಡಿದ್ದಾರೆ, ನನ್ನ ಮಗಳು ಮಾಡಿದ್ದಾರೆ, ನನ್ನ ಸೊಸೆ ಮಾಡಿದ್ದಾರೆ, ನಮ್ಮ ಅತ್ತೆ ಮಾಡಿದ್ದಾರೆ ಅಲ್ಲ, ಬಾಬಾ ಮಾಡಿಸಿದ್ದಾರೆ, ಬಾಬಾ ಮಾಡಿದ್ದಾರೆ. ಅದು ಬಾಬಾರವರ ಪ್ರಸಾದ. ಇಲ್ಲಿ ನಾವು ಆತ್ಮಿಕವಾಗಿ ಪರಿವರ್ತನೆ ಮಾಡ್ಕೋಬೇಕಾಗಿರುವಂಥದ್ದು. ಇಲ್ಲಿ ನಾವು ಆತ್ಮಿಕವಾಗಿ ನಾವು ಪರಿವರ್ತನೆ ಆಗ್ತಿದ್ದೀವಿ ಅಂತಂದ್ರೆ ಅದು ದೈಹಿಕವಾಗಿ ತಾನಾಗೆ ಪರಿವರ್ತನೆ ಆಗತ್ತೆ. ಆ ರೀತಿ ನಿಮ್ಮ ಮನೆ ಪರಿವರ್ತನೆ ಆಯಿತು, ಶಿವಾಲಯ ಆಯಿತು ಅಂದ್ರೆ ಅಂತಿಮಕ್ಕೆ ಅದು ತೀರ್ಥಸ್ಥಾನ ಆಗಿರುತ್ತೆ. ಬರ್ತಾರೆ ಆತ್ಮಗಳು. ಇದು ನಮ್ಮ ಮೇಲೇನೆ ಡಿಪೆಂಡ್ ಆಗಿದೆ. ಕೆಲಸ ಕಾರ್ಯ ಮಾಡುವಾಗಲೂ ಅಷ್ಟೇನೆ ಸ್ವಮಾನದ ಒಂದು ಸ್ಮೃತಿಯಲ್ಲಿರುವಂಥದ್ದು. ಎಷ್ಟು ಸ್ವಮಾನಗಳಿದ್ದಾವೆ ಅಲ್ಲ. ಕರ್ಮಯೋಗಿಯಾಗಿ ಒಂದು ಸ್ವಮಾನದ ಸ್ವರೂಪದಲ್ಲಿ ಕೂತು ಮಾಡಿಸುವಂಥವರ ಸ್ಮೃತಿಯಲ್ಲಿ ಕೂತು ಯಾರು ಮಾಡಿ ಮಾಡಿಸ್ತಾರೆ? ಬಾಬಾ ಭಗವಂತ ಮಾಡಿಸ್ತಿದ್ದಾರೆ. ಅವರ ಸ್ಮೃತಿಯಲ್ಲಿ ಕೂತು ಏನಾದರೂ ಕೆಲಸ ಕಾರ್ಯ ಮಾಡಿ. ನೀವಿರುವಂಥದ್ದು ಲೌಕಿಕದಲ್ಲೇ, ಪತಿತ ಆತ್ಮಗಳ ಮಧ್ಯೆನೇ. ಅದು ಮನಸ್ಸು ಬುದ್ಧಿ ಪವಿತ್ರವಾಗಿ
ಅಲೌಕಿಕವಾಗಿ ಇರಬೇಕಾಗತ್ತೆ. ಮನಸ್ಸು ಬುದ್ಧಿಯಿಂದ ಅಲೌಕಿಕ ಸ್ಮೃತಿ ಅಲೌಕಿಕವಾದದ್ದೇ ಇರಬೇಕಾಗತ್ತೆ ಅಲ್ಲಿ. ಆ ಸ್ಥಿತಿ ಸ್ವರೂಪ ಎಲ್ಲ ಅಂದರೆ ಆತ್ಮಿಕವಾಗಿ. ಅದೇ ಪವಿತ್ರ, ಅದೇ ಪವಿತ್ರವಾಗಿ. ಇಲ್ಲ ಅಂದ್ರೆ ನಿರ್ವಿಘ್ನತೆ ಹೇಗೆ ತರೋದು? ಎಷ್ಟೋ ವರ್ಷಗಳಿಂದ ಸೆಂಟರ್ಗೆ ಹೋಗ್ತಿದ್ದೀವಿ, ಬರ್ತಿದ್ದೀವಿ, ಸಮಸ್ಯೆ ಪರಿಹಾರ ಆಗ್ತಿಲ್ಲ, ಪರಿವಾರದಲ್ಲಿ ಇನ್ನೂ ಏನು ಪರಿವರ್ತನೆ ಬರ್ತಿಲ್ಲ. ಹೇಗೆ ಬರೋಕ್ಕೆ ಸಾಧ್ಯ? ನಾನು ನನ್ನದು ಹೋಗ್ತಿಲ್ಲ. ಸೆಂಟ್ರಲ್ ಇದ್ದಾಗ ಮಾತ್ರ ಬಾಬಾ ಸ್ಮೃತಿ ಇರುತ್ತೆ, ಬಾಬಾ ಮುರುಳಿ ಕೇಳ್ತೀವಿ, ಸೇವೆ ಮಾಡ್ತೀವಿ ಎಲ್ಲ. ಮನೆಗೆ ಬಂದಮೇಲೆ ಮತ್ತೆ ಲೌಕಿಕ ಮೊದಲು ಹೇಗಿದ್ವು ಹಾಗೆ ನಡ್ಕೊತಿರ್ತೀವಿ. ಮತ್ತೆ ಪರಿವರ್ತನೆ ಎಲ್ಲಿ ಬರುತ್ತೆ? ಅದೇ ಸ್ಮೃತಿ ಸ್ಥಿತಿ ಮನೆಯಲ್ಲೂ ತಗೊಂಬನ್ನಿ, ಆಗ ನೋಡಿ ಪರಿವರ್ತನೆ ಬರುತ್ತೋ ಇಲ್ವೋ ಅಂತ. ಒಂದು ಆಫೀಸ್ಗೆ ಹೋಗ್ತೀರಾ, ಮನೆಯಿಂದ ಆಫೀಸ್ಗೆ ಹೋಗ್ತೀರಾ, ಅಲ್ಲೂ ಸಂಕಲ್ಪಗಳನ್ನು ಮಾಡಿ. ಅಲ್ಲೂ ಎಷ್ಟೋ ಒಂದು ಯಾರ್ಯಾರಿಂದನೂ ವಿಘ್ನ ಬರ್ತಿರುತ್ತೆ ಅಲ್ವಾ? ಯಾರ್ಯಾರಿಂದ ಒಂದು ಫ್ಯಾಕ್ಟರಿಗೆ ಹೋಗ್ಬೋದು, ಒಂದು ಆಫೀಸ್ ಹೋಗ್ಬೋದು, ಒಂದು ಕೋರ್ಟ್ ಇರ್ಬೋದು, ಇನ್ನೊಂದು ಹಾಸ್ಪಿಟಲ್ ಇರ್ಬೋದು, ಏನೇನೋ ಇರುತ್ತೆ ಕೆಲಸ. ಎಂತೆಂಥದ್ದು ಪಾಪ ಮಾಡ್ತಿರ್ತಾರೆ ಕೆಲಸಗಳು ಅಲ್ವಾ? ಕೆಲಸಕ್ಕೆ ಹೋಗ್ಬೇಕಾ? ಒಂದು ವ್ಯಾಪಾರ ಇರುತ್ತೆ, ಬಿಸ್ನೆಸ್ ಇರುತ್ತೆ, ಒಂದು ತರಕಾರಿ ಮಾರೋದಿರ್ಬೋದು, ಒಂದು ಹೂ ಮಾರೋದಿರ್ಬೋದು, ಎಂಥದ್ದೇ ಇರ್ಬೋದು. ವಿಘ್ನಗಳು ಯಾವುದು ಬರಬಾರದು. ನಾನು ಮಾಸ್ಟರ್, ಸರ್ವಶಕ್ತಿವಂತ ಆತ್ಮ, ನಾನು ಸರ್ವಶಕ್ತಿವಾನ ಆತ್ಮನು, ಸರ್ವಶಕ್ತಿವಂತನ ಸಂತಾನ ನಾನು, ವಿಘ್ನ ವಿನಾಶಕ ಆತ್ಮನು, ಪರಮ ಪವಿತ್ರ ಆತ್ಮನು, ನಾನು ವಿಘ್ನ ವಿನಾಶಕ ಆಗಿದ್ದೀನಿ. ಸ್ವಮಾನದಲ್ಲಿರಿ. ಆ ಸ್ವರೂಪದಲ್ಲಿ ಸ್ಥಿತರಾಗಿ. ನೀವು ಆಫೀಸಲ್ಲಿ ಇರ್ತಿರೋ, ಎಲ್ಲಿರ್ತಿರೋ, ಸರ್ವಶಕ್ತಿವಂತ ನಮ್ಮ ಜೊತೆ ಇದ್ದಾರೆ. ಅವರ ಸ್ಮೃತಿ ಇದೆ ಅಂತಂದ್ರೆ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ ಅರ್ಥ. ಅವರ ನೆನಪಿದೆ ನಮಗೆ. ಅವರ ಜೊತೆ ನಾವು ಮನಸ್ಸು ಬುದ್ಧಿಯಿಂದ ಕನೆಕ್ಟ್ ಆಗಿದ್ದೀವಿ ಅಂದ್ರೆ ಅವ್ರು ನಮ್ಮ ಜೊತೆ ಇದ್ದಾರೆ, ಅವರ ಶಕ್ತಿ ನಮ್ಮ ಜೊತೆ ಇದೆ ಅಂತ. ಮತ್ತೆ ಅಲ್ಲಿ ವಿಘ್ನ ಹೇಗೆ ಬರಕ್ಕೆ ಸಾಧ್ಯ? ವಿಘ್ನ ವಿನಾಶಕನ ಸ್ಮೃತಿಯಲ್ಲಿ ಇರಿ. ಎಲ್ಲದಕ್ಕೂ ನಿಮಿತ್ತ ಆಗ್ರಿ. ಒಂದು ಆಫೀಸ್ ಇರ್ಬೋದು, ಒಂದು ವ್ಯಾಪಾರ ಇರ್ಬೋದು, ಯಾವುದೇ ಇರ್ಬೋದು. ಶರೀರ ನಿರ್ವಹಣಾರ್ಥ ಬೇಕಾಗತ್ತೆ ಎಲ್ಲ ಕೆಲಸ ಕಾರ್ಯಗಳು. ಬಾಬಾ ಕೊಟ್ಟಿರುವಂಥದ್ದು, ಭಗವಂತ ಕೊಟ್ಟಿರುವಂಥದ್ದಿದು, ಅವರೇ ಮಾಡಿಸ್ತಿರುವಂಥದ್ದು. ನಾನು ನಿಮಿತ್ತಾಗಿ ಮಾಡ್ತಿದ್ದೀನಿ. ಮಾಡಿಸೋರವರು, ಮಾಡೋರವರು, ಸ್ಯಾಲ್ರಿ ಕೊಡೋರವರು. ನೀವು ಒಂದು ದಿನದ ಸ್ಯಾಲ್ರಿ ತಗೋತಿರೋ, ಒಂದು ತಿಂಗಳ ಸ್ಯಾಲ್ರಿ ತಗೋತಿರೋ, ಒಂದು ವೀಕ್ ಸ್ಯಾಲ್ರಿ ತಗೋತಿರೋ, ಅದು ಬಾಬಾ. ಇವೆಲ್ಲ ನೀವು ಪರಿವರ್ತನೆ ಮಾಡ್ಕೊಳ್ತಾ ಪ್ರತಿದಿನ ಅಭ್ಯಾಸ ಮಾಡ್ತಾ ನೋಡಿ, ನಿಮಗೆ ಅದರ ಅನುಭವ, ಅದರ ಒಂದು ರಿಸಲ್ಟ್ ಗೊತ್ತಾಗುತ್ತೆ. ಎಲ್ಲವೂ ಸಹ ನಮ್ಮ ಮೇಲೇನೆ ಆಧಾರ ಆಗಿದೆ. ನಿಜ, ಅಷ್ಟು ಈಸಿ ಅಲ್ಲ. ನಾವು ಆಗಿಂದ ಬಂದ್ಬಿಟ್ಟಿದ್ದೀವಿ ದೇಹಾಭಿಮಾನದಲ್ಲಿ, ನಾನು ನಂದು, ಅದು ಕಷ್ಟ ಆಗತ್ತೆ. ಚೆನ್ನಾಗಿ ಯೋಗ ಮಾಡಿದ್ರೆ, ಯೋಗ ಶಕ್ತಿ ಇದೆ ಆತ್ಮದಲ್ಲಿ ಇದೆ, ಭಗವಂತನ ಶಕ್ತಿ ನಮ್ಮ ಆತ್ಮದಲ್ಲಿ ಇದೆ ಅಂದರೆ ಅದು ಯಾವುದೂ ಅಸಾಧ್ಯ ಆಗೋದಿಲ್ಲ. ಬಾಬಾ ಇದ್ದಾರ ಅಂದರೆ ಯಾವುದೂ ಅಸಾಧ್ಯ ಇಲ್ಲ. ಅಲ್ಲಿ ನಾನು ಅಂದಾಗ ಅಸಾಧ್ಯ. ಬಾಬಾ ಇದ್ದಾರೆ ಅಂದ್ರೆ ಅಲ್ಲಿ ಸಾಧ್ಯ ಇದ್ದೇ ಇದೆ. ಅರ್ಥ ಆಗ್ತಿದೆಯಲ್ಲ? ಒಂದು ಆಫೀಸ್ ಇರಲಿ, ಒಂದು ಮನೆ ಇರಲಿ, ಏನೇ ಇದ್ರೂ ಅಷ್ಟೇ ಅಲೌಕಿಕವಾಗಿ ನಾವು ನಡ್ಕೋಬೇಕಾಗತ್ತೆ. ಆಫೀಸ್ ಅಂದಾಗ ಬಾಬಾನೇ ಇಲ್ಲಿ ದೊಡ್ಡವರಾಗಿದ್ದಾರೆ. ಇವಾಗ ಆಫೀಸ್ಗೆ ದೊಡ್ಡವರು ಅಂತ ಇರ್ತಾರಲ್ಲ, ಹೆಡ್,
ಬಾಬಾನೇ ಆಗಿದ್ದಾರೆ. ಮನಸ್ಸು ಬುದ್ಧಿಯಲ್ಲಿ ಸ್ಮೃತಿ ತಗೊಳ್ಳಿ. ನೀವು ಮನಸ್ಸು ಬುದ್ಧಿಯಿಂದ ಯೋಚನೆ ಮಾಡಿ, ಸಂಕಲ್ಪಗಳನ್ನು ಮಾಡಿ. ಎಲ್ಲರೂ ನನ್ನ ಸಹೋದರ ಆತ್ಮಗಳು. ಅವರ ಸೇವೆಯನ್ನ ಮಾಡೋದಕ್ಕೆ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ ಬಾಬಾ. ಲೌಕಿಕದೇ ಇರ್ಬೋದು ಅದು, ಆದ್ರೆ ಅಲೌಕಿಕ ಕಾರ್ಯಕ್ಕೋಸ್ಕರ ನನ್ನನ್ನು ಕರೆಸಿದ್ದಾರೆ ಬಾಬಾ ಇಲ್ಲಿಗೆ. ಅಲ್ಲಿ ನೀವು ನಿಮ್ಮ ಸ್ವರೂಪದಲ್ಲಿ ಇರುತ್ತಾ, ಬಾಬಾರವರ ಸ್ಮೃತಿಯಲ್ಲಿ ನಿಮ್ಮ ಸ್ವರೂಪದಲ್ಲಿ ಇರ್ತೀರಾ ಅಂದ್ರೆ, ಪ್ರತಿಯೊಂದು ಒಬ್ಬರನ್ನು ಆತ್ಮ ಅಂತ ನೋಡುತ್ತಾ ಅವರ ಸ್ವಧರ್ಮದಲ್ಲಿ ನೀವು ಅವರನ್ನೆಲ್ಲರನ್ನು ನೋಡ್ತಿರ್ತೀರಾ ಅಂತಂದ್ರೆ, ವಿಘ್ನ ವಿನಾಶಕನ ಸ್ಮೃತಿಯಲ್ಲಿ ನೀವಿದ್ದೀರಾ, ಆ ಸ್ವರೂಪದಲ್ಲಿ ನೀವಿದ್ದೀರಾ ಅಂದ್ರೆ ಅವ್ರು ಯಾರಿಂದನೂ ವಿಘ್ನ ಬರೋದಿಲ್ಲ. ಆ ವಾಯುಮಂಡಲವನ್ನ ತಯಾರು ಮಾಡಬೇಕಾಗತ್ತೆ, ಶಕ್ತಿಶಾಲಿ ವಾಯುಮಂಡಲವನ್ನ. ಇಲ್ಲಿ ವಿಘ್ನ ಜಾಸ್ತಿ ಬರ್ತಿದೆ, ಅಲ್ಲಿ ವಿಘ್ನ ವಿನಾಶಕ ಆತ್ಮ ನಾನು, ಸರ್ವಶಕ್ತಿವಂತನ ಸಂತಾನ, ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ, ವಿಘ್ನ ವಿನಾಶಕ ಆತ್ಮ ನಾನು. ಇದನ್ನು ಜಾಸ್ತಿ ಅಭ್ಯಾಸ ಮಾಡಿ. ಮನೆಯಲ್ಲಿ ನೀವು ವಾಯುಮಂಡಲವನ್ನ ಶಕ್ತಿಶಾಲಿಯಾಗಿ ಇಡಿ, ವೈಬ್ರೇಷನ್. ಹೊರಗಡೆಯಿಂದ ಎಷ್ಟೇ ನೀವು ಟೆನ್ಷನ್ನಲ್ಲಿ, ಕೋಪದಲ್ಲಿ, ಬೇಜಾರಲ್ಲಿಂದ ಹೊರಗಡೆಯಿಂದ ಯಾರೇ ಆ ಮನೆ ಒಳಗಡೆ ಬಂದ ತಕ್ಷಣ ಶಾಂತ ಆಗ್ಬಿಡ್ಬೇಕು ಅವರು. ಕೂಲ್ ಆಗ್ಬಿಡ್ಬೇಕು ಅವರು. ವೈಬ್ರೇಷನ್ ಆ ಥರ ನಾವಿಡಬೇಕಾಗುತ್ತೆ. ಯಾಕೆ ದೇವಸ್ಥಾನಕ್ಕೆ ಹೋದ್ರೆ ಆ ಥರ ಅವ್ರು ಕೂಲ್ ಆಗ್ತಾರೆ? ಎಲ್ಲರೂ ಹೋಗಿದ ತಕ್ಷಣ ಅಲ್ವಾ, ಶಾಂತವಾಗಿಬಿಡ್ತಾರೆ. ವೈಬ್ರೇಷನ್ ಆ ಥರ ಇದೆ. ಮನೆಯಲ್ಲಿ ಜೋರಾಗಿ ಮಾತಾಡೋದು, ಜೋರಾಗಿ ಕಿರ್ಚೋದು, ಕೆಟ್ಟ ಪದಗಳು, ಅವ್ಯಾಚ್ಯ ಪದಗಳನ್ನೆಲ್ಲ ಉಪಯೋಗಿಸುವಂಥದ್ದು, ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಇವೆಲ್ಲವನ್ನ ನಾವು ಕಡಿಮೆ ಮಾಡಬೇಕಾಗತ್ತೆ. ಸ್ವಮಾನದಲ್ಲಿ ಇರ್ತಾ ಸಾಂಗ್ಸ್ ಹಾಕ್ಕೊಂಡು ಭೋಗ ರೆಡಿ ಮಾಡ್ತಿರ್ತೀರಾ, ಸಾಂಗ್ಸ್ ಹಾಕ್ಕೊಳ್ಳಿ, ಸ್ಮೃತಿಯಲ್ಲಿರಿ, ಭೋಜನವನ್ನು ತಯಾರು ಮಾಡಿ, ಕ್ಲಾಸಸ್ ಹಾಕ್ಕೊಂಡು ಕೇಳಿ. ಅವ್ಯಕ್ತ ಮಹಾವಾಕ್ಯಗಳಿರ್ಬೋದು, ಬಾಬಾರವರ ಮಹಾವಾಕ್ಯಗಳು ಏನೇನಿರುತ್ತೆ ಅವನ್ನೆಲ್ಲ ಕೇಳಿ, ಕ್ಲಾಸಸ್ ಎಲ್ಲ ಕೇಳಿ, ಸಾಂಗ್ಸ್ ಕೇಳಿ. ಮತ್ತೆ ಇದನ್ನು ಹೇಳಿ, ದಿನಕ್ಕೆ ಒಂದು 3 ಬಾರಿ ಆದರೂ ಇಲ್ಲ 5 ಬಾರಿ ಆದರೂ ಬಾಬ್ದಾದಾರವರನ್ನ ಮನೆಗೆ ಆಹ್ವಾನ ಮಾಡಿ. ಮನೆಗೆ ವೈಬ್ರೇಷನ್ ಅನ್ನುವಂಥದ್ದು ತುಂಬುತ್ತೆ. ಬಾಬ್ದಾದಾರವರನ್ನ ಆಹ್ವಾನ ಮಾಡೋದ್ರ ಬಗ್ಗೆನೂ ಯೋಗದ ಕಾಮೆಂಟ್ರಿ ಬಾಬಾ ಮಾಡಿಸಿದ್ದಾರೆ. ರಾಜಯೋಗ ಮೆಡಿಟೇಷನ್ ಕಾಮೆಂಟ್ರೀಸಲ್ಲಿ ಇದೆ, ಬೇಕಾದರೆ ಗೊತ್ತಿಲ್ಲದಿರೋರು ನೋಡ್ಬೋದು ಹೇಗೆ ಆಹ್ವಾನ ಮಾಡೋದು ಅಂತ. ದಿನಕ್ಕೆ ಒಂದು 3 ಬಾರಿ, ಮನೆಯಲ್ಲಿದ್ದರೆ 5 ಬಾರಿ ಆದರೂ ಆಹ್ವಾನ ಮಾಡಿ, ವೈಬ್ರೇಷನನ್ನು ಹರಡಿಸಿ, ವಾಯುಮಂಡಲವನ್ನು ಶಕ್ತಿಶಾಲಿ ವಾಯುಮಂಡಲವನ್ನು ತಯಾರು ಮಾಡ್ಕೊಳ್ಳಿ. ಇದು ಬಾಬಾರವರ ಮನೆ, ಇದು ಶಿವಾಲಯ ಅನ್ನೋದನ್ನು ಮರಿಲೇಬೇಡಿ. ಆಫೀಸ್ಗೆ ಹೋದಾಗೂ ಅಷ್ಟೇ, ಅಲ್ಲಿ ಸ್ಮೃತಿ ಸ್ಥಿತಿ ಸ್ವರೂಪ ಮರಿಬೇಡಿ, ಸ್ವಮಾನ ಮರಿಬೇಡಿ. ಅಲ್ಲಿ ನೋಡುವಂತಹ ದೃಷ್ಟಿ ಅಲೌಕಿಕವಾಗಿ ಆತ್ಮಿಕವಾಗಿರುವಂಥದ್ದನ್ನು ಮರಿಬೇಡಿ. ನಾನು ಮಾಸ್ಟರ್ ಸರ್ವಶಕ್ತಿವಂತ, ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ, ಸರ್ವಶಕ್ತಿವಂತನ ಸಂತಾನ ನಾನು, ವಿಘ್ನ ವಿನಾಶಕನಾಗಿದ್ದೀನಿ. ಸ್ಮೃತಿಯಲ್ಲಿರಿ. ಆಫೀಸಲ್ಲಿ ಹೋಗ್ತಿರೋ, ವ್ಯಾಪಾರ ಮಾಡ್ತಿರೋ, ಒಂದು ಫ್ಯಾಕ್ಟ್ರಿಯಲ್ಲಿ ಇರ್ತಿರೋ, ಎಲ್ಲರನ್ನ ಸಹೋದರರಾಗಿ ನೋಡುವ ಅಭ್ಯಾಸ ಮಾಡ್ಕೊಳ್ಳಿ.
ಇವರೆಲ್ಲರ ಸೇವೆ ಮಾಡೋದಕ್ಕೆ ಬಾಬಾ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ಅವರನ್ನು ಆತ್ಮ ಅಂತ ನೋಡುವಂಥದ್ದೇ ಅವರಿಗೆ ನೀವು ಮಾಡುವಂತಹ ಸೇವೆ. ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಅವರನ್ನು ಆತ್ಮ ಅಂತ ನೋಡ್ತೀರಾ. ಅವರ ಸ್ವಧರ್ಮ ಶಾಂತಿ. ನನ್ನ ಸಹೋದರಾತ್ಮರು ಬಾಬಾರವರ ಮಕ್ಕಳಾಗಿದ್ದಾರೆ. ಅವರ ಸ್ವಧರ್ಮ ಶಾಂತಿ, ಪ್ರೀತಿ, ಸಹನೆ, ಸಂತೋಷ, ಆನಂದ ಆಗಿದೆ. ಆ ಸ್ವರೂಪದಲ್ಲಿ ಅವರನ್ನು ನೀವು ನೋಡ್ತಿರಲ್ಲ, ಅದೇ ನೀವು ಅವ್ರಿಗೆ ಮಾಡುವಂಥ ಸೇವೆ. ಯಾಕೆಂದರೆ ನೀವು ಅವರಿಗೆ ಶುಭ ಭಾವನೆ, ಶುಭ ಸಂಕಲ್ಪದಿಂದ ಸೇವೆ ಮಾಡ್ತಿದ್ದೀರಾ. ಅದು ಸೇವೆನೇ ಆಗಿರುತ್ತೆ. ಅವ್ರು ಹೇಗೇ ಇರಲಿ, ನಾವು ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಸದಾ ಕೊಡುವಂತಹದ್ದು. ನಮಗೆ ಬಾಬಾ ಕೊಟ್ಟು ನಮ್ಮನ್ನಲ್ಲಿ ನಿಮಿತ್ತ ಮಾಡಿದ್ದಾರೆ. ಏನಕ್ಕೆ? ನಮ್ಮಿಂದ ಇತರರಿಗೆ ಕೊಡಿಸೋದಕ್ಕೆ. ಅಂದರೆ ನಮ್ಮ ಹತ್ರ ಇರೋದನ್ನು ನಾವು ಶೇರ್ ಮಾಡಬೇಕಾಗತ್ತೆ ನಿಮಿತ್ತವಾಗಿ. ಬಾಬಾ ನಮಗೆ ಕೊಡ್ತಾರೆ, ನಮ್ಮ ಮೂಲಕ ಇತರರಿಗೆ ಕೊಡಿಸ್ತಾರೆ. ಅಂದರೆ ಅದು ಶೇರಿಂಗ್. ಕೊಡುವುದು ಅಂದರೆ ಅದು ಶೇರಿಂಗ್. ನಮ್ಮ ಹತ್ರ ಏನಿದೆ ಅದನ್ನು ಕೊಡುವಂಥದ್ದು. ಅದರಲ್ಲೇ ನಮ್ಮ ಸ್ಮೃತಿ, ಸ್ಥಿತಿ, ಸ್ವರೂಪ ಎಲ್ಲವೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೊಂದು ವ್ಯಾಪಾರ ಮಾಡ್ತಿದ್ರು ಅಷ್ಟೇ. ನೀವೇನಾದರೂ ನೋಡಿ, ಈಗ ಒಂದು ಅಂಗಡಿ ಇದೆ, ಅಂಗಡಿ ಇಟ್ಕೊಂಡಿದ್ದೀರಾ ನೀವು. ಯಾರಾದರೂ ಬರ್ತಾರೆ ಆಯ್ತಾ, ಏನಾದರೂ ಕೊಂಡ್ಕೊಂಡು ಹೋಗೋಕ್ಕೆ. ಅವ್ರಿಗೆ ಆತ್ಮ ಅಂತ ನೋಡ್ತಾ ನಿಮ್ಮ ಒಂದು ಸ್ವಮಾನದಲ್ಲಿ ನೀವು ಇರ್ತಾ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀನಿ, ಆ ಸ್ವಮಾನದಲ್ಲಿ ಇರ್ತಾ ಬಾಬಾರ ಜೊತೆ ಕನೆಕ್ಟ್ ಆಗಿ ಆತ್ಮ ಅಂತ ನೋಡಿ ಶಾಂತ ಸ್ವರೂಪ ಭವ ಕೊಡಿ. ಅವ್ರಿಗೆ ಏನು ಬೇಕೋ ಅದು ಆತ್ಮನ ನೋಡಿಬಿಟ್ಟು ಶಾಂತ ಸ್ವರೂಪ ಭವ, ಇದು ಶಾಂತ ಸ್ವರೂಪ ಆತ್ಮ ಆಗಿದೆ, ನನ್ನ ಸಹೋದರ ಆತ್ಮ ಕೊಡಿ. ಸೇವೆ ಆಯ್ತಲ್ವಾ? ಮನಸ್ಸಿನ ಮೂಲಕ ನಾವು ಮಾಡುವಂಥ ಸೇವೆ ಅಲ್ವಾ ಅದು. ನೀವು ಸ್ಥೂಲವಾಗಿ ನೀವು ವಸ್ತುನೇ ಕೊಡ್ತಿರ್ಬೋದು, ಬಟ್ ಮನಸ್ಸು ಬುದ್ಧಿಯಿಂದ ಆತ್ಮದ ಸ್ಮೃತಿ ಇದೆ, ದೃಷ್ಟಿ ಇದೆ. ನೀವು ಅವರಿಗೆ ವರದಾನ ಕೊಡ್ತಿದ್ದೀರಾ, ಶುಭ ಭಾವನೆ ಇಡ್ತಿದ್ದೀರಾ, ಶುಭ ಕಾಮನೆ ಇಡ್ತಿದ್ದೀರಾ. ಮಾಡಿ, ಯಾಕೆ ಅದು ಸೇವೆ ಆಗಲ್ವಾ? ಅದು ಅಂಗಡಿ ಇದೆ, ಅದು ಬಾಬಾರವರ ಅಂಗಡಿ ಆಗಿದೆ. ಇಲ್ಲಿ ನೀವು ಸ್ಥೂಲವಾಗಿ ನೀವು ಏನೇ ಒಂದು ಸ್ಥೂಲವಾದ ವಸ್ತುಗಳನ್ನು ನೀವು ಸೇಲ್ ಮಾಡ್ಬೋದು. ಆದರೆ ಮನಸ್ಸು ಬುದ್ಧಿಯಿಂದ ಬಾಬಾರವರ ಶಕ್ತಿಗಳ ಗುಣಗಳನ್ನು ಸೇಲ್ ಮಾಡಿ ಅದನ್ನು ಕೊಡಿ. ಅಂದರೆ ಹಂಚ್ರಿ, ಅದನ್ನು ಶೇರ್ ಮಾಡಿ. ಇದರ ಜೊತೆಗೆ ಆ ಸೇವೆನೂ ಆಗಿರುತ್ತೆ. ನಿಜ ತಾನೆ? ಒಂದು ಹೂ ಮಾರೋ ಅಂಗಡಿ ಇರ್ಬೋದು, ಒಂದು ತರಕಾರಿ ಮಾರೋ ಅಂಗಡಿ ಇರ್ಬೋದು. ಎಲ್ಲ ಥರದ ಮಕ್ಕಳು ಇದ್ದಾರೆ ಬಾಬಾರವ್ರ ಮಕ್ಕಳು ಅಲ್ವಾ? ಎಲ್ಲ ಥರದ ವ್ಯಾಪಾರ ಮಾಡುವಂಥವ್ರು, ತರಕಾರಿ ಅಲ್ವಾ, ರೇಷನ್ನು, ಎಲ್ಲ ಥರದ್ದು ಪ್ರಾವಿಷನ್ ಸ್ಟೋರ್ ಇರುತ್ತೆ. ಮತ್ತೆ ಸ್ಮೃತಿಯಲ್ಲಿ ಬನ್ನಿ, ಸೇವೆ ಆಗುತ್ತೆ ಅದು. ಬಾಬಾರವರ ಮಕ್ಕಳು ಸೇವಾದಾರಿಗಳು ಇಟ್ಟಿರೋ ಹೆಜ್ಜೆ ಎಲ್ಲ ಸೇವಾ ಸ್ಥಾನನೇ ಅಂತ ಹೇಳ್ತಾರೆ ಬಾಬಾ. ವ್ಯಕ್ತವಾಣಿಯಲ್ಲಿ ಹೇಳಿದ್ದಾರೆ ಇದನ್ನ. ಸೇವಾದಾರಿಗಳಿಗೆ ಕೇವಲ ಸೆಂಟ್ರ್ ಅಷ್ಟೇ ಸೇವಾ ಸ್ಥಾನ ಅಲ್ಲ, ಮನೆನೂ ಸೇವಾ ಸ್ಥಾನ. ಅವ್ರು ಎಲ್ಲಿ ಹೆಜ್ಜೆ ಇಡ್ತಾರೆ ಅಲ್ಲೆಲ್ಲ ಸೇವೆ ಇರುತ್ತೆ ಅವರಿಗೆ. ಅದೆಲ್ಲನೂ ಸೇವಾ ಸ್ಥಾನನೇ ಆಗಿರುತ್ತೆ. ಆತ್ಮ ಅಂತ ನೋಡ್ತಾ ಅವರಿಗೆ ಶುಭ ಭಾವನೆ, ಶುಭ ಕಾಮನೆ ಮೂಲಕ ಒಂದು ಸಂಕಲ್ಪ ಮಾಡಿ, ಒಂದು ಸ್ವಮಾನ ಕೊಡಿ. ಅವರು ಆತ್ಮಗಳೇ ಅಲ್ವಾ, ಅವರು ಬಾಬಾರವ್ರ ಮಕ್ಕಳೇ ಅಲ್ವಾ. ಅವರ ಆತ್ಮದಲ್ಲೂ 7 ಗುಣಗಳಿದ್ದಾವೆ, ಮನಸ್ಸು, ಬುದ್ಧಿ, ಸಂಸ್ಕಾರ ಇದೆ ಅಲ್ವಾ. ಕೊಡಿ. ನಿರಂತರ ಸೇವೆ ಆಗ್ತಿರುತ್ತೆ, ಕರ್ಮಯೋಗನೂ ಆಗ್ತಿರುತ್ತೆ, ಅಲ್ಲಿ ಸೇವೆನೂ ಆಗ್ತಿರುತ್ತೆ. ನೀವೆಲ್ಲಿರ್ತೀರ ಅದೆಲ್ಲ ಶಿವಾಲಯನೇ ಆಗಿರುತ್ತೆ, ಬಾಬಾದೇ ಆಗಿರುತ್ತೆ. ಮೂರ್ತಿ, ದೇವಸ್ಥಾನದಲ್ಲಿರುವಂಥ ಮೂರ್ತಿ ಏನು ಮಾಡೋದಿಲ್ಲ ಅಲ್ವಾ. ಏನೇ ಕೊಟ್ಟರೂ ಕೂಡ ಬಾಬಾ ಆ ಮೂರ್ತಿ ಮೂಲಕ ಮಾಡಿಸ್ತಾರೆ. ಇಲ್ಲಿ ನಾನು ಮೂರ್ತಿ ಆಗಿರಬೇಕು, ನಾನು ಮಾಡ್ತೀನಿ ಅನ್ನೋದೇನೂ ಇಲ್ಲದೆ ನಾನು ಮೂರ್ತಿ ಆಗಿರ್ಬೇಕು. ಎಲ್ಲ ಮಾಡಿಸುವಂಥವ್ರು ಬಾಬಾ, ನಾನು ನಿಮಿತ್ತ. ನನ್ನ ಮೂಲಕ ಎಲ್ಲ ಕೊಡ್ತಾರೆ ಬಾಬಾ ಎಲ್ಲರಿಗೂ. ನಾನು ದೇವಿ ಆಗಿದ್ರೂ ಸಹ ನನ್ನ ಮೂಲಕ ಎಲ್ಲನೂ ಬಾಬಾ ಕೊಡ್ತಿದ್ದಾರೆ.
ನಾನೇನು ಆಲ್ರೆಡಿ ದೇವಿ ಆಗ್ಬಿಟ್ಟಿದ್ದೀನ ಎಲ್ಲರಿಗೂ ಕೊಡೋದಕ್ಕೆ? ಇಲ್ಲ. ಬಟ್ ನಮಗೆ ಆ ಸ್ವಮಾನ, ಆ ಸ್ವರೂಪ ಬೇಕು. ಬಾಬಾ ನಮಗೆ ಕೊಟ್ಟು ನಮ್ಮ ಮೂಲಕ ಇತರಕ್ಕೆ ಕೊಡ್ತಾರೆ. ಈಗಿಂದನೇ ನಾವು ಆ ಅಭ್ಯಾಸವನ್ನು ನಾವು ಮಾಡಬೇಕಾಗಿದೆ. ನಾವು ಆಲ್ರೆಡಿ ಆಗ್ಬಿಟ್ಟಿಲ್ಲ, ನಿಜ. ನಾವೇನು ಆಲ್ರೆಡಿ ಆತ್ಮಾಭಿಮಾನಿಗಳಾಗ್ಬಿಟ್ಟಿದೀವ? ಇಲ್ಲ. ಅಭ್ಯಾಸ ಬೇಕಲ್ಲ. ಈಗಿನ ಅಭ್ಯಾಸನೇ ಅಲ್ವಾ. ಈಗಿಂದ ಅಭ್ಯಾಸ ಮಾಡಿದ್ರೆ ಅದು ಧಾರಣೆ ಆಗ್ತಾ ಹೋಗೋದು. ಅಂತಿಮದಲ್ಲಿ ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಆಗ ನೀವಿರೋ ಜಾಗನೇ ಬಾಬಾರವ್ರ ಮನೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಬರ್ತಾರೆ ಆತ್ಮಗಳು. ಮನೆ ಮನೆನೂ ತೀರ್ಥ ಸ್ಥಾನ ಆಗತ್ತೆ ಅಂದ್ರೆ ಯೋಚನೆ ಮಾಡಿ ಹೇಗೆ ಅನ್ನೋದು ಅಲ್ವಾ. ಸ್ವಮಾನದ ಸ್ಮೃತಿಯಲ್ಲಿರುವಂಥದ್ದಿರ್ಬೋದು, ಇವೆಲ್ಲ ಸ್ವಮಾನಗಳು ಬಾಬಾ ಎಷ್ಟು ಕೊಟ್ಟಿದ್ದಾರೆ ಆ ಸ್ಮೃತಿಯಲ್ಲಿದೆ. ಅದು ನಮ್ಮ ಆತ್ಮದ ಗೌರವವನ್ನು ಹೆಚ್ಚಿಸುವಂತಹದ್ದು ಸ್ವಮಾನಗಳಂದ್ರೆ. ನಾವು ಸ್ವಮಾನದಲ್ಲಿ ಇರ್ತೀವಿ ಅಂದ್ರೆ ಇತರರಿಗೆ ಸನ್ಮಾನ ಕೊಡ್ತಿರ್ತೀವಿ. ನಾವು ತಾನಾಗೆ ನಮಗೆ ಸನ್ಮಾನ ಸಿಗ್ತಿರುತ್ತೆ. ಆಗ ಸ್ವಮಾನದಲ್ಲಿ ಇರುವುದೇ ಗೌರವಯುತವಾಗಿರುವಂಥದ್ದು ಮತ್ತೆ ಗೌರವವನ್ನು ಕೊಡುವಂತಹದ್ದು. ಆತ್ಮ ಅಂತ ನೋಡಿ ಆತ್ಮದ ಸ್ವಧರ್ಮದ ಸ್ವರೂಪದಲ್ಲಿ ಅವರನ್ನು ನೋಡ್ತೀವಿ ಅಂದ್ರೇನೆ ಅದೇ ಸ್ವಮಾನ. ಅವರು ಶಾಂತ ಸ್ವರೂಪ ಆಗಿದ್ದಾರೆ, ಶಕ್ತಿ ಸ್ವರೂಪ ಆಗಿದ್ದಾರೆ, ಪವಿತ್ರ ಸ್ವರೂಪ ಆಗಿದ್ದಾರೆ. ಇವೆಲ್ಲ ಸ್ವಮಾನಗಳಲ್ವಾ. ಒಂದು ಪ್ರಾಣಿ ಪಕ್ಷಿಯನ್ನು ಸಹ ಆತ್ಮವಾಗಿ ನೋಡುವ ಅಭ್ಯಾಸ ನಮಗೆ ಬೇಕು. ಯಾಕೆ? ಅವುಗಳಲ್ಲೂ ಆತ್ಮ ಇದೆ ತಾನೆ. ಮನೆಗಳಲ್ಲಿ ನಾಯಿ ಸಾಕಿರ್ತೀವಿ ಅಲ್ವಾ, ಬೆಕ್ಕಿರುತ್ತೆ, ಆತ್ಮ ಅಂತ ನೋಡಿ ಅವುಗಳನ್ನು ಸಹ. ಇವೆಲ್ಲವೂ ಪರಿವರ್ತನೆಗೆ ಆಧಾರ ಆಗಿದೆ. ಪ್ರತಿದಿನ ಈ ಒಂದು ಅಭ್ಯಾಸವನ್ನ ಮಾಡ್ತಾ, ಈ ಸ್ಮೃತಿ ಸ್ಥಿತಿ ಸ್ವರೂಪವನ್ನ ಅಭ್ಯಾಸ ಮಾಡ್ತಾ ನಾವು ಪ್ರತಿದಿನ, ನಾವು ಇಷ್ಟು ದಿನ ಅಂತಲ್ಲ, ಪ್ರತಿದಿನ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಅದಾವಾಗ ನ್ಯಾಚುರಲ್ ನೇಚರ್ ಆಗ್ಬಿಡುತ್ತೆ, ನಮ್ಮ ಸ್ವಭಾವ ಸಂಸ್ಕಾರ ಆಗ್ಬಿಡುತ್ತೆ. ಈಸಿಯಾಗಿ ನಿರ್ವಿಘ್ನತೆ ಅನ್ನುವಂಥದ್ದು ಬರುತ್ತೆ. ಸಂಬಂಧಗಳ ಮಧ್ಯೆ ಬರುತ್ತೆ ನಿರ್ವಿಘ್ನತೆ ಅನ್ನುವಂಥದ್ದು. ಮನೆಯಲ್ಲಿ ಬರುತ್ತೆ, ಆಫೀಸಲ್ಲಿ ಬರುತ್ತೆ, ವ್ಯಾಪಾರದಲ್ಲಿ ಬರುತ್ತೆ, ಎಲ್ಲದರಲ್ಲೂ ವಿಜಯ ಅನ್ನೋದು ಇರುತ್ತೆ, ಸಕ್ಸಸ್ ಅನ್ನೋದಿರುತ್ತೆ ಅಲ್ವಾ. ವಿಘ್ನ ಇಲ್ಲ ಅಂದ್ರೆ ಅಲ್ಲಿ ಸಕ್ಸಸ್ ತಾನೆ. ಅಲ್ಲಿ ವಿಜಯ ಇರುತ್ತೆ, ಶಾಂತಿ ಇರುತ್ತೆ, ಪ್ರೀತಿ ಇರುತ್ತೆ, ಮನೆಯಲ್ಲಿ ಸುಖ ಇರುತ್ತೆ, ನೆಮ್ಮದಿ ಇರುತ್ತೆ, ಆರೋಗ್ಯ ಇರುತ್ತೆ, ವೈಬ್ರೇಷನ್ ಆ ರೀತಿ ಇರುತ್ತೆ ಆ ಮನೆಯಲ್ಲಿ. ಯೋಗ, ಪ್ರತಿದಿನ ಮನೆಯಲ್ಲಿ ಯೋಗ ನಡೀತಿರ್ಬೇಕು, ಮುರುಳಿ ಕೇಳ್ತಿರ್ಬೇಕು, ಮುರುಳಿ ಅಧ್ಯಯನ, ಯೋಗ ಮಾಡುವಂಥದ್ದು, ಕರ್ಮಯೋಗಿಯಾಗಿ ಮಾಡುವಂಥದ್ದು ಸ್ವಮಾನದ ಒಂದು ಅಭ್ಯಾಸ. ಮತ್ತೆ ನೀವು ಟೈಮ್ ಸಿಕ್ಕಿದಾಗ ಸಾಂಗ್ಸ್ ಹಾಕ್ಕೊಳ್ಳಿ, ಟೈಮ್ ಸಿಕ್ಕಿದಾಗ ಕ್ಲಾಸಸ್ ಹಾಕ್ಕೊಳ್ಳಿ, ಕೇಳಿ, ವೈಬ್ರೇಷನ್ ಇರುತ್ತೆ ಅವುಗಳಲ್ಲೆಲ್ಲನೂ ಸಹ. ಮಲಗೋಕ್ಕಿಂತ ಮುಂಚೆನೂ ಸಹ ಸಂಕಲ್ಪಗಳನ್ನು ಮಾಡಿ ಸ್ವಮಾನದ ಅಭ್ಯಾಸ ಮಾಡಿ. ಮತ್ತೆ ಎಲ್ಲಾದ್ರೂ ಹೊರಗಡೆ ಹೋದಾಗ ಬಾಬಾರವ್ರು ನನ್ನ ಜೊತೆಗಿದ್ದಾರೆ, ಸರ್ವಶಕ್ತಿವಂತ, ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೀನಿ, ಅವರ ಸರ್ವಶಕ್ತಿಯ ಕಿರಣಗಳು ನನ್ನ ಸುತ್ತು ಒಂದು ಕಿರಣಗಳು, ಒಂದು ಓರ ತಯಾರಾಗಿದೆ, ಅದು ಸುರಕ್ಷಾ ಕವಚ ಆಗಿದೆ. ಅದರಲ್ಲಿ ನಾನು ಸುರಕ್ಷಿತವಾಗಿದ್ದೀನಿ. ಯಾವುದೇ ವಿಘ್ನಗಳು ಆ ಕವಚವನ್ನು ದಾಟಿ ನನ್ನನ್ನು ಟಚ್ ಮಾಡೋದಿಲ್ಲ. ಈ ಒಂದು
ಸುರಕ್ಷಾ ಕವಚವನ್ನು ಧರಿಸಿ ಹೊರಗಡೆ ಹೋಗಿ. ಮಲಗುವಾಗ ಎಲ್ಲ ಚಾಟನ್ನು ಬಾಬಾರವ್ರಿಗೆ ಒಪ್ಪಿಸಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಥ್ಯಾಂಕ್ಸ್ ಹೇಳಿ ಬಾಬಾರವರ ಮಡಿಲಲ್ಲಿ ಮಲಗ್ರಿ. ನಿಮಗೆ ದೇವಸ್ಥಾನದಲ್ಲಿ ಎಷ್ಟು ನಿಮಗೆ ಶಾಂತಿ ಒಂದು ಅನುಭವ ಆಗುತ್ತೋ ಅಷ್ಟೇ ನಿಮ್ಮ ಮನೆಯಲ್ಲೂ ಸಹ ಅನುಭವ ಆಗಬೇಕು. ನೀವಿರೋ ಮನೆಯಲ್ಲಿ ಅದು ಯಾವಾಗ ಆಗಕ್ಕೆ ಸಾಧ್ಯ? ಅದು ಶಿವಾಲಯ ಆದಾಗ ಮಾತ್ರ ಅದು ಆಗೋದಕ್ಕೆ ಸಾಧ್ಯ ಆಗುತ್ತೆ. ಬೇರೆಯವರ ಸಂಕಲ್ಪಗಳು ಯಾವ ರೀತಿ ಆದರೂ ಇರಲಿ, ನಮ್ಮ ಸಂಕಲ್ಪ, ನಾವು ಮಾಡೋ ಸಂಕಲ್ಪ, ನಾವು ಮನಸ್ಸು ಬುದ್ಧಿಯಿಂದ ಮಾಡೋ ಸಂಕಲ್ಪ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ನಮ್ಮ ಮೂಲಕ ಇತರರನ್ನು ಸಹ ರಕ್ಷಣೆ ಮಾಡುತ್ತೆ. ಬೇರೆಯವರು ಯಾವ ರೀತಿ ಆದರೂ ಸಂಕಲ್ಪ ಮಾಡಿ, ನಂದು ಅಂದ್ಕೊಳ್ಳಿ, ನಮ್ಮನೆ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಬಟ್ ನಾವು ಬಾಬಾರವ್ರ ಮಕ್ಕಳಾಗಿದ್ದೀವಲ್ಲ, ನಾವು ನಿಮಿತ್ತರಾಗಿದ್ದೀವಲ್ಲ. ಬಟ್ ನಮ್ಮ ಒಂದು ಸಂಕಲ್ಪಗಳು, ಶುಭ ಭಾವನೆ, ಶುಭ ಕಾಮನೆ ಏನಿದೆ, ಈ ವೈಬ್ರೇಷನ್ಸು ನಮ್ಮನ್ನು ರಕ್ಷಣೆ ಮಾಡುತ್ತೆ, ಅಲ್ಲಿರೋರನ್ನು ಸಹ ರಕ್ಷಣೆ ಮಾಡುತ್ತೆ. ಜೊತೆಗೆ ಯೋಗದಲ್ಲಿ ವಿಶ್ವದ ಪರವಾಗಿ ಅಭ್ಯಾಸವನ್ನು ಮಾಡಿ, ಸಂಕಲ್ಪಗಳು ಎಷ್ಟು ಶುದ್ಧವಾಗಿರುತ್ತೆ ಅಷ್ಟು ಮನಸಾ ಸೇವೆಗೆ ನಾವು ಯೋಗ್ಯರಾಗ್ತೀವಿ. ಮನಸ್ಸು ಬುದ್ಧಿ ಸ್ವಚ್ಛವಾಗಿರಬೇಕು, ಸಂಕಲ್ಪಗಳು ಶ್ರೇಷ್ಠವಾಗಿರಬೇಕು. ಶ್ರೇಷ್ಠ ಸಂಕಲ್ಪಗಳ ಖಜಾನೆ, ಶುದ್ಧ ಸಂಕಲ್ಪಗಳ ಖಜಾನೆ ಇರಬೇಕು. ವ್ಯರ್ಥ ಕಡಿಮೆ ಇರಬೇಕು, ವ್ಯರ್ಥ ಇರಬಾರದು. ಶುದ್ಧ ಸಂಕಲ್ಪಗಳ ಸ್ಟಾಕಿಂದನೇ ಮನಸಾ ಸೇವೆ ನಡೆಯುವಂಥದ್ದು. ಪವಿತ್ರವಾದ ಸಂಕಲ್ಪಗಳು ಮಾಡಿ 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 ಏನಾಗಿರಬೇಕು, ಅಲ್ಲಿ ಪವಿತ್ರ ಸಂಕಲ್ಪಗಳ ಸ್ಟಾಕ್ ಇರಬೇಕು. ಆಗ ಅದರಿಂದ ನಾವು ಸೇವೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ವಿಶ್ವ ಸೇವೆ, ನಾವು ವಿಶ್ವ ಕಲ್ಯಾಣಕಾರಿಗಳಲ್ವಾ, ಮಾಸ್ಟರ್ ವಿಶ್ವ ರಚಯಿತರಲ್ವಾ, ಮಾಸ್ಟರ್ ವಿಶ್ವ ರಕ್ಷಕರಲ್ವಾ. ಹೆಚ್ಚಿಗೆ ಪರಂಧಾಮದಲ್ಲಿ ಬಿಂದು ರೂಪದ ಅಭ್ಯಾಸ ಮಾಡ್ತಾ ಬಿಂದು ಸ್ಥಿತಿ ಜಾಸ್ತಿ ಮಾಡಿ ಆತ್ಮದಲ್ಲಿ ಶಕ್ತಿ ತುಂಬಿತು ಅಂದರೆ ಇವೆಲ್ಲ ಸಾಧ್ಯ ಆಗುತ್ತೆ. ಆತ್ಮದಲ್ಲಿ ಶಕ್ತಿ ಕೊರತೆ ಕಾರಣ ಇವ್ದು ಯಾವುದನ್ನು ನಾವು ನಿಭಾಯಿಸೋದಕ್ಕಾಗೋದಿಲ್ಲ. ಆತ್ಮದಲ್ಲಿ ಶಕ್ತಿ ಇದೆ ಅಂದರೆ ಎಲ್ಲವೂ ನಾವು ಇದನ್ನು ಧಾರಣೆಯಲ್ಲಿ ತರ್ಬೋದು. ಒಂದಿನಕ್ಕೆ ಸುಸ್ತಾಗ್ಬಿಡ್ತೀವಿ, ಇಲ್ಲ ಅಂದರೆ ಒಂದಿನ ನಶೆಯಿಂದ ಮಾಡ್ತೀವಿ, ಆಮೇಲೆ ಮಾಡೋದೇ ಇಲ್ಲ, ನಾರ್ಮಲ್ ಆಗಿಬಿಡ್ತೀವಿ. ಹಿಂದೆ ಹೇಗೆ ಸಾಧಾರಣವಾಗಿದ್ವಿ ಹಾಗೆ ಆಗಿಬಿಡ್ತೀವಿ. ಯಾಕೆ? ಆತ್ಮ ಬಲಹೀನ ಇರುತ್ತೆ, ಆತ್ಮದಲ್ಲಿ ಶಕ್ತಿ ಇರೋದಿಲ್ಲ. ಯಾವಾಗ ಶಕ್ತಿ ಇರುತ್ತೆ ಆಗ ಇವೆಲ್ಲನೂ ನಾವು ಧಾರಣೆಯಲ್ಲಿ ತರೋದಕ್ಕೆ, ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಬಿಂದು ಸ್ವರೂಪದ ಅಭ್ಯಾಸ, ಬೀಜರೂಪ ಸ್ವರೂಪದ ಅಭ್ಯಾಸ, ನಿರಾಕಾರಿ ಅಭ್ಯಾಸ, ಶರೀರ ಅಭ್ಯಾಸ ಇವೆಲ್ಲನೂ ಸಹ ಒಂದು. ಇದನ್ನು ಪರಂಧಾಮದಲ್ಲಿ ಜಾಸ್ತಿ ಬಾಬಾರವರ ಸಮೀಪದಲ್ಲಿ ಇದ್ದು ನಾನು ಬಾಬಾ ಅಷ್ಟೇ, ನಾನು ಬಾಬಾ ಅಷ್ಟೇ. ನೋಡಿ, ನೀವು ಮನೆಯಲ್ಲಿದ್ದರೂ ಅಷ್ಟೇ, ನನಗೂ ಬಾಬಾಗೆ ಸಂಬಂಧ ಇರಬೇಕು ಅಷ್ಟೇ ಕನೆಕ್ಷನ್. ಮತ್ತು ಇಲ್ಲಿ ಏನೇ ಇತರರ ಜೊತೆ ಕನೆಕ್ಷನ್ ಇದ್ರೂ ಅದು ಸೇವಾರ್ಥವಾಗಿರಬೇಕು. ಪರಂಧಾಮದಲ್ಲಿ ಯೋಗ ಮಾಡುವಾಗ ನಾನು ಬಾಬಾ ಅಷ್ಟೇ, ಎಲ್ಲವನ್ನ ಮರೆತು ಬಿಂದು ರೂಪದಲ್ಲಿ, ಬೀಜ ರೂಪದಲ್ಲಿ ಅಭ್ಯಾಸ ಮಾಡಿ, ಮನೆಯಲ್ಲಿ ಇದ್ದಾಗ ಬಾಬಾರವರ ಜೊತೆ ಮಾತ್ರನೇ ಮನಸ್ಸು ಬುದ್ಧಿ ಜೋಡಣೆ ಆಗಿದ್ದು, ಮತ್ತು ಎಲ್ಲರ ಜೊತೆ ಆತ್ಮಿಕ ಸ್ನೇಹ ಪ್ರೀತಿಯಿಂದ ಸೇವಾರ್ಥವಾದ ಭಾವನೆಯಿಂದ ಅವರ ಜೊತೆ ಚೆನ್ನಾಗಿರಿ. ಪರಿವಾರ ಆಗಿದೆ, ಇದು ಬ್ರಾಹ್ಮಣ ಪರಿವಾರ ಆಗಿದೆ, ಆ ಸ್ಮೃತಿ ಇರಲಿ. ಬಾಬಾರವರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಷ್ಟೇ. ನೋಡಿ, ಅಂತಿಮದಲ್ಲಿ ನೀವು ಯಾರಿಗೆ ಭಯ ಪಡ್ತೀರೋ, ಯಾರ ಮಾತು ಕೇಳ್ತೀರೋ, ಈಗ ಏನು ಮಾಡ್ತಿದ್ದೀರೋ ಆದರೆ ಅದು ಗೊತ್ತಿಲ್ಲ. ಬಟ್ ಅಂತಿಮದಲ್ಲಿ ನೀವೇನೇ ಲೆಕ್ಕ ಕೊಡಬೇಕಾದ್ರೂ ಅದು ಬಾಬಾರವರಿಗೆ ಕೊಡಬೇಕು. ಯಾಕಂದರೆ ಧರ್ಮರಾಜ ರೂಪದಲ್ಲಿ ಇರ್ತಾರೆ, ಅವರಿಗೆ ಕೊಡಬೇಕಾಗತ್ತೆ ಲೆಕ್ಕ. ನಾವು ಯಾರಿಗೂ ಅವ್ರು ಹೇಳಿದ್ರು ಅಂತ ಮಾಡಿದ್ವಿ ಅಂತ ನಾವು ಬಾಬಾರವ್ರ ಹತ್ರ ಹೇಳೋಕ್ಕಾಗೋದಿಲ್ಲ, ಇವ್ರು ಹೇಳಿದ್ರು ಅಂತ ಮಾಡಿದ್ರು ಅಂತಲೂ ಬಾಬಾರ ಹತ್ರ ಹೇಳೋಕ್ಕಾಗೋದಿಲ್ಲ. ಬಾಬಾ ಹೇಳ್ದಂತೆ ನಾನು ಮಾಡಿರ್ಬೇಕಷ್ಟೇ. ಅಲ್ಲಿ
ನನಗೂ ಬಾಬಾರವರಿಗೆ ಲೆಕ್ಕಾಚಾರ ಇರಬೇಕು. ಬೇರೆ ಯಾರ ಜೊತೆನೂ ಲೆಕ್ಕಾಚಾರ ನಾವು ಇಟ್ಕೋಬಾರದು. ನಿಮಿತ್ತವಾಗಿ ನಾವು ಮಾಡ್ತಾ ಹೋಗ್ಬೇಕು ಅಷ್ಟೇ. ಲೆಕ್ಕಾಚಾರ ಏನಿದ್ರು ಬಾಬಾ ಜೊತೆ, ಕೊಡುವಂಥದ್ದು ತಗೊಳ್ಳುವಂಥದ್ದು ಎಲ್ಲ ಬಾಬಾ ಜೊತೆನೇ ಲೆಕ್ಕಾಚಾರ ಇರಬೇಕು. ಬೇರೆಯವರಿಗೆ ಏನೇ ಮಾಡೋದು ಸೇವಾರ್ಥವಾಗಿ ಸಹಯೋಗ ಕೊಡುವಂತಹದ್ದು. ಬಾಬಾ ನಮ್ಗೇನು ಕೊಡ್ತಾರೆ ಅದನ್ನ ಇತರರಿಗೆ ಕೊಡೋದಕ್ಕೆ, ಶೇರ್ ಮಾಡೋದಕ್ಕೆ ನಾವು ನಿಮಿತ್ತ ಆಗಿರಬೇಕು ಅಷ್ಟೇ. ಅದೇ ಸೇವೆ, ಆ ಸೇವಾರ್ಥವಾಗಿರಬೇಕು. ಆತ್ಮಿಕ ಸ್ನೇಹ ಇರಬೇಕು, ಮಧ್ಯೆ ಆತ್ಮಿಕವಾದ ಪ್ರೀತಿ ಇರಬೇಕು. ಯಾವುದೇ ಕರ್ಮ ಬಂಧನದ್ದು, ಯಾವುದೇ ದೇಹ ಬಂಧನದ್ದು, ಅದೇಹದ ಸ್ಮೃತಿಗಳು ನಾಮರೂಪಗಳಲ್ಲಿ ಸಿಕ್ಕಾಕೊಂಡು ಅವುಗಳೆಲ್ಲ ಅಂತಿಮದಲ್ಲಿ ಬಾಬಾ ಹೇಳ್ದಾಗ ನಾನು ನಡೆದಿದ್ದೀನೋ ಇಲ್ವೋ ಅನ್ನೋದಷ್ಟೇ ನೋಡ್ತಾರೆ ಹೊರತು ಬೇರೆಯವ್ರು ಹೇಳ್ದಾಗ ನಡೆದಿದ್ದಾರೋ ಇಲ್ವೋ ಅಂತ ಬಾಬಾ ನೋಡೋದಿಲ್ಲ. ಅಂತಿಮದಲ್ಲಿ ಬಾಬಾರವರು ಶ್ರೀಮತದಂತೆ ಎಷ್ಟು ನಡೆದಿದ್ದಾರೆ ಅನ್ನೋದೇ ಚೆಕ್ ಮಾಡೋದು ಅವರು. ಅದೇ ಲೆಕ್ಕಾಚಾರ, ಅವ್ರಿಗೆ ಲೆಕ್ಕ ಕೊಡ್ಬೇಕಾಗಿರೋದು ನಾವು. ಲೆಕ್ಕನೇ ಅಲ್ಲಿ. ಯಾವುದೇ ಇತರರದ ನಾವು ತೆಗಿಯಂಗೇ ಇಲ್ಲ, ನಾವು ನೆಪಗಳು ಹೇಳಂಗೇ ಇಲ್ಲ. ಎಷ್ಟೇ ಕಾರಣಗಳಿರ್ಬೋದು, ಬಾಬಾರವರಿಗೆ ನಮಗಷ್ಟೇ ಅಂತಿಮಕ್ಕೆ ಇರುವಂತಹದ್ದು ಲೆಕ್ಕ. ಅವರು ನಮ್ಮನ್ನ ಜಡ್ಜ್ ಮಾಡ್ತಾರೆ. ಅಷ್ಟು ಬಿಟ್ರೆ ಬೇರೆ ಯಾರೂ ಮಾಡೋಕ್ಕಾಗೋದಿಲ್ಲ. ಅವರೇ ಮಾಡ್ಬೇಕು ಅಂತಿಮದಲ್ಲಿ ನಮಗೆ ಜಡ್ಜ್. ನಾವು ಅವ್ರಿಗೇನೆ ಆನ್ಸರ್ ಮಾಡಬೇಕು, ಅವ್ರಿಗೇನೆ ಲೆಕ್ಕ ಕೊಡಬೇಕು ನಾವು, ಬೇರೆಯವ್ರಿಗಲ್ಲ. ಅಲ್ಲಿ ನಾವು ಬಾಬಾ ಇಬ್ಬರೇ ಇರ್ತೀರಷ್ಟೇ. ಮತ್ತೆ ಎಲ್ಲ ಆತ್ಮಗಳು ಇರ್ತಾರೆ, ಬಟ್ ಅವ್ರು ನಿಂತು ನೋಡ್ತಾ ಇರ್ತಾರೆ ಅವಮಾನ ಮಾಡಕ್ಕೆ. ಎಲ್ಲ ಆತ್ಮಗಳು ಹೇಳಿದಾರಲ್ಲ, ಒಂದು ಪ್ರಾಪ್ತಿ ಲೈನ್ ಇರುತ್ತೆ, ಇನ್ನೊಂದು ಅಪ್ರಾಪ್ತಿ ಲೈನ್. ಒಂದು ಪಶ್ಚಾತ್ತಾಪದ ಲೈನ್ ಇರುತ್ತೆ, ಇನ್ನೊಂದು ಪ್ರಾಪ್ತಿ ಮಾಡ್ಕೊಂಡಿರೋರ್ ಲೈನ್ ಇರುತ್ತೆ ಅಂತ. ಆದ್ದರಿಂದ ಎಲ್ಲವನ್ನ ತೆಗೆದು, ಸಮಯ ಅಷ್ಟೊಂದಿಲ್ಲ, ಸಮಯದ ಕಡೆ ಬಾಬಾ ಪ್ರತಿ ಸಮಯನೂ ಪ್ರತಿ ದಿನನೂ ಬಾಬಾ ಸಮಯದ ಕಡೆ ಗಮನ ಕೊಡಿಸ್ತಿದ್ದಾರೆ. ಅಟೆನ್ಷನ್ ಕೊಡಿ, ಸಮಯ ತುಂಬ ಕಡಿಮೆ ಇದೆ, ಸಮಯ ತುಂಬ ಕಡಿಮೆ ಇದೆ ಅಂತ. ಬಾಬಾರವರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಬಾಬಾರವರ ಜೊತೆ ನನ್ನ ಮನಸ್ಸು ಬುದ್ಧಿ ಕನೆಕ್ಟ್ ಆಗಿದೆ, ಅವ್ರ ನೆನಪಲ್ಲಿದ್ದೀನಿ, ನಾನು ನಿಮಿತ್ತ ಆಗಿದ್ದೀನಿ, ಬಾಬಾ ಶ್ರೀಮತದಂತೆ ನಾನು ನಡೀತಿದ್ದೀನಿ ಅಂದರೆ ಇದು ಯಾವುದೂ ಅಸಾಧ್ಯ ಅಲ್ಲ. ಎಲ್ಲ ಈಸಿ ಆಗ್ಬಿಡತ್ತೆ, ಕಷ್ಟನೂ ಆಗೋದಿಲ್ಲ. ಹೊರಗಡೆಯವ್ರಿಗೇನೋ ಗೊತ್ತಿಲ್ಲ, ಮತ್ತು ನಮಗೆ ಬಾಬಾ ಎಲ್ಲ ತಿಳಿಸಿದ್ದಾರೆ ಅಲ್ವಾ. ನಾವು ತಪ್ಪು ಮಾಡಿದ್ರೆ ಹೊರಗಡೆ ಇರೋರೇನೋ ಏನು ಗೊತ್ತಿಲ್ಲದೆ ತಪ್ಪು ಮಾಡ್ತಿದ್ದಾರೆ, ನಾವು ಗೊತ್ತಿದ್ದು ತಪ್ಪು ಮಾಡುವಂಥದ್ದು. ಅವ್ರಿಗಿಂತ ಶಿಕ್ಷೆ ನಮಗೆ ಜಾಸ್ತಿ, ಅವ್ರಿಗಿಂತ ಪಶ್ಚಾತ್ತಾಪ ನಾವೇ ಪಡೋದು. ಅದಕ್ಕೋಸ್ಕರ ಬಾಬಾ ಏನು ಹೇಳ್ತಾರೆ ಅದರ ರೀತಿಯಲ್ಲಿ ನಾವು ನಡ್ಕೊಳ್ತಾ ಹೋಗ್ಬೇಕಾಗತ್ತೆ. ನಾವು ಈಗ ಗೃಹಸ್ಥಿಗಳಲ್ಲ ಅನ್ನೋಂಥದ್ದು ಸಹ ಹೇಳ್ಬಿಟ್ಟಿದ್ದಾರೆ ಬಾಬಾ ಅವ್ಯಕ್ತವಾಣಿಯಲ್ಲಿ. ನೀವು ಗೃಹಸ್ಥಿಗಳಲ್ಲ, ನೀವು ನಿಮಿತ್ತರು, ಬ್ರಾಹ್ಮಣರು, ನೀವು ಗೃಹಸ್ಥರಲ್ಲ, ನೀವು ಬ್ರಹ್ಮ ಕುಮಾರಿಗಳು. ಗೃಹಸ್ಥ ಅನ್ನೋ ಪದ ಶೂದ್ರ ಜನ್ಮದ್ದು, ಲೌಕಿಕದ್ದು, ಕಲಿಯುಗದ್ದು. ಈಗ ನೀವು ಗೃಹಸ್ಥಿಗಳಲ್ಲ, ನೀವು ಪವಿತ್ರ ಆತ್ಮಗಳು, ನೀವು ಶಿವಶಕ್ತಿಯರು, ನೀವು ನಿಮಿತ್ತರು, ಬ್ರಾಹ್ಮಣರು, ದೈವಿ ಕುಲದ ಆತ್ಮಗಳು ಅಂತ ಹೇಳಿದ್ದಾರೆ. ಈಗ ನಾವು ಗೃಹಸ್ಥಿಯ ಒಂದು ಸ್ಮೃತಿಯನ್ನ ಮರಿಬೇಕಾಗತ್ತೆ. ನಾನು ಫ್ಯಾಮಿಲಿ ಮ್ಯಾನ್, ನಮ್ಮ ಫ್ಯಾಮಿಲಿ ಇದೆ, ನನ್ನ ಗೃಹಸ್ಥಿ ಇಲ್ಲ, ಈಗ ಬರಂಗೇ ಇಲ್ಲ ನಮಗದು. ಇದು ಅವ್ಯಕ್ತವಾಣಿಯಲ್ಲಿ ಬಾಬಾ ಇದ್ರ ಬಗ್ಗೆ ಡೀಪಾಗಿ ತಿಳಿಸಿದ್ದಾರೆ ಕೂಡ. ಗೃಹಸ್ಥಿಗಳು ಅಂತ ಹೇಳಲೇಬಾರದು, ಅದು ಶೂದ್ರ ಜನ್ಮದ್ದು, ಅದು ಕಲಿಯುಗದ್ದು, ಅದು ಲೌಕಿಕದ್ದು, ಅದು ಪತಿತರದ್ದು ವರ್ಡು, ನಿಮ್ಮದಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಎಲ್ಲ ಸಂಭಾಲನೆ ಮಾಡಿ, ನಿಮಿತ್ತವಾಗಿ ಮಾಡಿ, ಬಟ್ ಆತ್ಮಿಕವಾದ ದೃಷ್ಟಿ, ಅಸ್ಮೃತಿ, ಸ್ಥಿತಿ, ಸ್ವರೂಪ, ಭಾವನೆ ಎಲ್ಲ ಆತ್ಮಿಕವಾಗಿರಲಿ. ಎಲ್ಲ ಮಾಡಿ, ಎಲ್ಲ ಸಂಭಾಲನೆ ಮಾಡಿ. ಏನು ನಿಮ್ಮ ಜವಾಬ್ದಾರಿ ಇದೆ, ಏನು ನಿಮ್ಮ ಕರ್ತವ್ಯ ಇದೆ, ಎಲ್ಲವನ್ನ ನಿಮಿತ್ತವಾಗಿ ಮಾಡಿ, ನಿಮಿತ್ತವಾಗಿ ಸಂಭಾಲನೆ ಮಾಡಿ ಮಾಡಿಸುವಂಥವ್ರ ಸ್ಮೃತಿಯಲ್ಲಿರಿ. ನೀವು ನಿಮಿತ್ತವಾಗಿ ಮಾಡಿ.
ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.